ಕುಂಭಮೇಳ ಭಕ್ತಿಯ ಸಾಗರ, ಜಗತ್ತಿನ ಅತ್ಯಂತ ದೊಡ್ಡ ಧಾರ್ಮಿಕ ಕೂಟ, ಭಾರತೀಯ ಸಂಸ್ಕೃತಿಯ ಅತ್ಯಂತ ಪುರಾತನ ಹಾಗೂ ಹಿಂದೂ ಧರ್ಮದವರಿಗೆ ದೊಡ್ಡ ಪವಿತ್ರ ಮೇಳ. ಸಮುದ್ರ ಮಂಥನ ವೇಳೆ ಅಮೃತ ಕಲಶದ 4 ಹನಿಗಳು ಭೂಮಿಗೆ ಬಿದ್ದವು ಎಂದು ಶುರುವಾಗುವ ಈ ಕುಂಭಮೇಳದ ಮಹತ್ವ ನಾ ಹೇಳಿ ನಿಮಗೆ ಅರ್ಥ ಮಾಡಿಸೋದೇನ್ ಬೇಕಿಲ್ಲ. ಆದ್ರೂ 144 ವರ್ಷಗಳಿಗೊಮ್ಮೆ ಪ್ರಯಾಗರಾಜದಲ್ಲಿ ಮಾತ್ರ ನಡೆಯುವ ಮಹಾಕುಂಭ ಮೇಳಕ್ಕೆ ಹೋಗೋಣ ಅಂತ ಸಡನ್ ಕಾಲ್ ಮಾಡಿದ ನಮ್ಮತ್ತೆ ಫಸ್ಟ್ ನನ್ನ ಹತ್ರ ಕೇಳಿದ್ದು, ಅಗಸ್ತ್ಯ 30 hours ಕಾರ್ ಡ್ರೈವಿಂಗ್ ಮಾಡಕ್ ಆಗುತ್ತಾ ಅಂತ. ಏನೋ 30 ವರ್ಷ ಎಲ್ಲಿಗೆ, ಏನಕ್ಕೆ, ಕಾಸು ಎಷ್ಟು ಖರ್ಚಾಗುತ್ತೆ ಗೊತ್ತಾ? ಬೇಡ, ಹೋಗೋದು ರಿಸ್ಕ್ ಜಾಸ್ತಿ, ರಶ್ ಜಾಸ್ತಿ ಇರುತ್ತೆ, ಗಂಟೆಗಟ್ಲೆ ಟ್ರಾಫಿಕ್ ಅಲ್ಲಿ ಅಂತ 100 ಕಾರಣ ಕೊಟ್ರು. ಅದೆಲ್ಲ ಏನೇ ಆದ್ರೂ ಪರವಾಗಿಲ್ಲ, ವಿ ಆರ್ ಗೋಯಿಂಗ್ ಅಷ್ಟೇ ಅಂತ ಕಾಲ್ ಕಟ್ ಮಾಡೇ ಬಿಟ್ರು. ಏನ್ ಮಾಡೋಣ, ಏನ್ ಮಾಡೋದು, ವಾಟ್ ಟು ಡೂ? ಫ್ಲೈಟ್ ಅಲ್ಲಿ ಹೋಗೋಣಂದ್ರೆ ತಲೆಗೆ 30,000 ಕೇಳ್ತಾರೆ ಒಂದ್ ಸೈಡ್ ಗೆ. ಟ್ರೈನ್ ಅಲ್ಲಿ ಫುಲ್ ಆಗಿ ಬುಕಿಂಗ್ ಸಿಗ್ತಿಲ್ಲ. ಇರೋ ಒಂದೇ ದಾರಿ, ಹೋದ್ರೆ ಕಾರಲ್ಲಿ ಹೋಗ್ಬೇಕು, ನೋ ಅದರ್ ವೇ ಅಂತ ಅನ್ನಿಸ್ತು. ಫೈನ್, ಲಾಂಗ್ ರೈಡ್ ಮಾಡೋದು ನಮ್ಗೇನ್ ಹೊಸದಲ್ಲ. 750 ಕಿಲೋಮೀಟರ್ ನಾನ್ ಸ್ಟಾಪ್ ಟು ವರ್ಕಾಲ ಹೋಗಿದೀವಿ. ಇನ್ನು 1000 ಕಿಲೋಮೀಟರ್ ತಾನೇ ಎಕ್ಸ್ಟ್ರಾ, ಹೋಗೇ ಬಿಡೋಣ ಅಂತ ಡಿಸೈಡ್ ಮಾಡಿ 10 ಫೆಬ್ರವರಿ 2025 ಸೋಮವಾರ ರಾತ್ರಿ 9:30ಕ್ಕೆ ಎಕ್ಸಾಕ್ಟ್ ಆಗಿ ಹೆಬ್ಬಾಳೆಯಿಂದ ಮನೆ ಬಿಟ್ಟು ಅನಂತಪುರ ಕರ್ನೂಲ್ ಮೂಲಕ ರಾತ್ರಿ ಇಡೀ ನಿದ್ದೆ ಇಲ್ಲದೆ ಜಸ್ಟ್ 6.5 ಗಂಟೆಗಳಲ್ಲಿ ಹೈದರಾಬಾದ್ ಅನ್ನು 4:30ಕ್ಕೆ ರೀಚ್ ಆಗಿ ನಿಜಾಮಾಬಾದ್ ನ ದಾಟಿ ಆದಿಲಾಬಾದ್ ಅಲ್ಲಿ ಕಾರು ಸ್ವಲ್ಪ ಇಶ್ಯೂ ಕೊಡ್ತು. ನಿಯರ್ ಬೈ ಟಾಟಾ ಮೋಟರ್ಸ್ ಗೆ ಕಾಂಟ್ಯಾಕ್ಟ್ ಮಾಡಿ ಆ ಇಶ್ಯೂ ಫಿಕ್ಸ್ ಮಾಡಿಸೋಕೆ ಸುಮಾರು 4 ಗಂಟೆ ತಡ. ತದನಂತರ ನಾಗ್ಪುರ್, ಜಬ್ಲಾಪುರ್, ರೇವಾನ ದಾಟಿ ಎಕ್ಸಾಕ್ಟ್ 29 ಗಂಟೆಗಳ ನಂತರ 1780 ಕಿಲೋಮೀಟರ್ ದೂರದಲ್ಲಿರುವ ಪ್ರಯಾಗ್ರಾಜ್ ನ ಸೇಫ್ ಆಗಿ ರೀಚ್ ಆಗೇ ಬಿಟ್ವಿ. ಆಮೇಲೆ ರಿಯಲೈಸ್ ಆಗಿದ್ದು, ನಾವು ಕರ್ನಾಟಕ, ಆಂಧ್ರ ಪ್ರದೇಶ್, ತೆಲಂಗಾಣ, ಮಹಾರಾಷ್ಟ್ರ, ಮಧ್ಯಪ್ರದೇಶ್ ಅಂತ ಟೋಟಲ್ 5 ಸ್ಟೇಟ್ಸ್ ನ ದಾಟಿ ಉತ್ತರ ಪ್ರದೇಶ 6ನೇ ಸ್ಟೇಟ್ ಗೆ ಕಾಲಿಟ್ಟಿದೀವಿ ಅಂತ. ರೀಚ್ ಆದ್ಮೇಲೆ ಎಲ್ಲಿ ಉಳ್ಕೊಂಡ್ವಿ, ಪಾರ್ಕಿಂಗ್ ಎಲ್ಲಿ ಮಾಡಿದ್ವಿ, ಸ್ನಾನನ ಎಲ್ಲಿ ಮಾಡಿದ್ವಿ, ರಶ್ ಇತ್ತಾ ಇರ್ಲಿಲ್ವಾ, ಟೋಟಲ್ ಖರ್ಚು ಎಷ್ಟಾಯ್ತು, ಈ ಎಲ್ಲಾನು ಈ ವಿಡಿಯೋದಲ್ಲಿ ನೋಡೋಣ. ಹೇ ಗಾಯ್ಸ್, ನಾನು ನಿಮ್ಮ ಅಗಸ್ತ್ಯ. ವೆಲ್ಕಮ್ ಬ್ಯಾಕ್ ಟು ಅಗಸ್ತ್ಯ ವ್ಲಾಗ್ಸ್. ಬನ್ನಿ ವಿಡಿಯೋ ಒಳಗಡೆ ಹೋಗೋಣ. ಹೇ ಗಾಯ್ಸ್, ಸಮಸ್ತ ಅಗಸ್ತ್ಯ ವ್ಲಾಗ್ಸ್ ವೀಕ್ಷಕರಿಗೆ ಮತ್ತೊಂದು ವಿಡಿಯೋದಲ್ಲಿ ನೋಡ್ತಿರಲಿ ಸಿಕ್ಕಾಪಟ್ಟೆ ಖುಷಿ. ಇವತ್ತು ದಿನಾಂಕ 10ನೇ ತಾರೀಕು ಫೆಬ್ರವರಿ 2025 ಸೋಮವಾರ. ತಮ್ಲೈನ್ ನೋಡಿ ಒಳಗಡೆ ಬಂದಿರ್ತೀರಾ. ಸಿಕ್ಕಾಪಟ್ಟೆ ನರ್ವಸ್ ಆಗಿದ್ದೀನಿ. ಕಾರಣ ಏನಂದ್ರೆ ನಾವು ಟ್ರಾವೆಲ್ ಮಾಡ್ಬೇಕಾಗಿರೋ ದೂರ ಸುಮಾರು 1750+ ಕಿಲೋಮೀಟರ್ಸ್. ಟ್ರಾವೆಲಿಂಗ್ ಟೈಮು 30 ಗಂಟೆ ಹತ್ರ. 144 ವರ್ಷಕ್ಕೆ ಒಂದು ಸಾರಿ ನಡೆಯುವಂತ ಮಹಾಕುಂಭ ಮೇಳ ನಮ್ಮ ಪ್ರಯಾಗ್ರಾಜ್ ಉತ್ತರ ಪ್ರದೇಶದಲ್ಲಿ ನಡೀತಿದೆ. ಈ ಮ್ಯಾಪ್ ನೋಡಿದಾಗಲೇ ನಂಗೆ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಇಲ್ಲೇ ಲೋಕಲ್ ಅಲ್ಲಿ ತಿರ್ಗಾಬಿಟ್ಟು ಒಂದೇ ಸಮಯ ಅಷ್ಟು ದೂರ ಹೋಗೋದು ಒಂಥರ ಪರವಾಗಿಲ್ಲ. ಆಲ್ಮೋಸ್ಟ್ ಮುಕ್ಕಾಲ್ ಭಾಗ ಇಂಡಿಯನ್ ಟಾಪ್ ಹೋಗ್ತಿದೀವಿ ಅಂತ ಒಂದು ಖುಷಿ ಐತೆ. ಆಮೇಲೆ ನರ್ವಸ್ ಕೂಡ ತುಂಬಾ ಆಗ್ತಿದೆ, ಯಾಕಂದ್ರೆ 30 ಅವರ್ ಗಾಡಿ ಓಡಿಸ್ಬೇಕು. ಲೈಕ್ ಎಸ್ ಮಾಡಿರ್ತೀರಾ, ಟಾಟಾ ಪಂಚಲ್ಲೇ ಹೋಗ್ತಿರೋದು. ನೋಡಿ ನಮ್ಮ ಶಿಷ್ಯ ಅಲ್ಲೇ ನಿಂತ್ಕೊಂಡಿದ್ದಾನೆ. ಕಾರಣ ಏನಂದ್ರೆ ಲೈಕ್ ಅದ್ರಲ್ಲಿ ಸ್ವಲ್ಪ ಮಾಡಿಫಿಕೇಶನ್ ಐತೆ, ವರ್ಷನ್ ಗೆ ಕನ್ವರ್ಟ್ ಆಗ್ತಾ ಇದೆ. ಅದೇ ತರ ಇತ್ತೀಚೆಗೆ ನಾವು ಟ್ರಾವೆಲ್ ಅಂಡ್ ರೈಡ್ ಮಾಡ್ತಿರೋದನ್ನ ಶೋಕಿ ಅಂತ ಕೆಲವೊಂದು ಗುಂಪು ಅದನ್ನೇ ಕೊಂಡು ತಿಕ್ಕೊಂಡು ಸಾಯ್ತಾ ಇದ್ದಾರೆ ಅಂತ ನಾನು ಹೇಳೋದು ಒಂದೇ, ಏನು ಇಲ್ಲ ಬಿಡಿ ಅಂತವ್ರಿಗೆಲ್ಲ ರಿಯಾಕ್ಟ್ ಮಾಡಿ ಏನ್ ಯೂಸ್ ಇಲ್ಲ. ಲೈಕ್ ನನ್ನ ಟ್ರಾವೆಲ್ ನನ್ನ ಪ್ಯಾಷನ್, ಅದಕ್ಕಂತಾನೆ ನಾನು ಡ್ಯೂಕ್ 200 ತಗೊಂಡಿದ್ದು. ತಗೊಂಡಾಗಿಂದ 2 ವರ್ಷ ಚೆನ್ನಾಗೋದೆ. 2024 ಅಷ್ಟೊಂದು ರೈಡ್ ಹೋಗಿಲ್ಲ, ಕಾರಣ ಮದುವೆ ಆಗ್ಬೇಕಿತ್ತು, ಎಲ್ಲ ನಿಮಗೆ ಗೊತ್ತಿತ್ತು. ಸೊ ಅದಾದ್ಮೇಲೆ 25 ಚೆನ್ನಾಗಿ ಸ್ಟಾರ್ಟ್ ಆಗಿದೆ. ಡಿಸೆಂಬರ್ ವರ್ಕಲ್ ಹೋಗಿದ್ವಿ, ಜನವರಿಯಲ್ಲಿ ಮಡಿಕೇರಿಗೆ ಹೋಗಿ ಬಂದ್ವಿ, ಫೆಬ್ರವರಿಯಲ್ಲಿ ಪ್ರಯಾಗ್ರಾಜ್ ಹೋಗ್ತಾ ಇದೀವಿ. ಸೊ ಅದು ನನ್ನ ಒಂದು ಪ್ಯಾಷನ್, ಆ ಕಡೆ ಸುತ್ತಾಡಬೇಕು ಅದು ಇದು ಅಂತ. ಲೈಕ್ ಅದನ್ನ ಗೊತ್ತಿಲ್ಲ, ಸುಮ್ಮನೆ ಶೋಕಿ ಅಂತ ಹೇಳಿ ನನ್ನ ಸಿಕ್ಕಾಪಟ್ಟೆ ಟ್ರಿಗರ್. ಫೈನ್, ಅವ್ರಿಗೆಲ್ಲ ಆನ್ಸರ್ ನಾನು ಬೇರೆ ರೀತಿಯಲ್ಲೇ ಕೊಡ್ತೀನಿ. ನಾನು ನೋಡ್ದಂಗೆ 99% ಇರೋದು ಸಿಂಗಲ್ ಡ್ರೈವರ್ ಇದ್ರೆ ಆಗಲ್ಲ, 2 ಇಲ್ಲ 3 ಜನ ಡ್ರೈವ್ ಮಾಡ್ಬೇಕಂತ. ಬಟ್ ನಾನು ಒಬ್ಬನೇ ಡ್ರೈವ್ ಮಾಡಬೇಕು ಅರೌಂಡ್ 4,000 ಕಿಲೋಮೀಟರ್. ಸೊ ಹೇಗಾಗುತ್ತೋ ಗೊತ್ತಿಲ್ಲ, ಇದು ನನಗೆ ಒಂದು ಚಾಲೆಂಜ್ ಆಗಿರುತ್ತೆ. ಲಗೇಜ್ ಎಲ್ಲ ಪ್ಯಾಕ್ ಮಾಡಿ ಮುಗಿಸಿದೀನಿ. 144 ವರ್ಷಕ್ಕೊಮ್ಮೆ ಬರುವ ಮಹಾಕುಂಭ ಮೇಳದಲ್ಲಿ ಏನೇನ್ ನಡೆಯುತ್ತೆ, ಜನಸಾಗರ ಹೇಗಿದೆ, ಲೈಕ್ ಅದ್ರ ಹಿಸ್ಟ್ರಿ ಏನು, ಯಾತಕ್ಕೋಸ್ಕರ ಇದೆಲ್ಲ ನಡೆಯುತ್ತೆ, ಅದರಿಂದ ಬೆನಿಫಿಟ್ಸ್ ಏನು, ಇದೆಲ್ಲಾನು ನೋಡೋದಕ್ಕೆ 29 ಟೋಲ್ಗಳು, 1730 ಕಿಲೋಮೀಟರ್ಗಳು, 30 ಅವರ್ ಅಂದ್ರೆ ಒಂದು ದಿನ 6 ಗಂಟೆಗಳ ಕಾಲ ಟ್ರಾವೆಲ್ ಮಾಡ್ಬೇಕು. ಸಿಂಗಲ್ ಡ್ರೈವರ್ ಆಗಿ ನನ್ನ ಕೈಲಿ ಇದೆಲ್ಲ ಮಾಡಕ್ಕಾಗುತ್ತಾ, ಸೊ ಅದಾಗುತ್ತಾ ಆಗಲ್ವಾ ಅಂತ ಎಕ್ಸ್ಪೀರಿಯನ್ಸ್ ಮಾಡಿ ನೋಡ್ಬಿಡೋಣ. ಸೊ ವಿತೌಟ್ ಎನಿ ಫರ್ದರ್ ಡಿಲೇ ಬನ್ನಿ ಇವತ್ತಿನ ವಿಡಿಯೋ ಒಳಗಡೆ ಹೋಗೋಣ. Hello guys. Hey guys. Hi guys. Hey guys. Hey guys. Hey guys. Hey guys. Okay. Vlogs ನೋಡ್ತಿರೋ ಎಲ್ಲರಿಗೂ ನಮಸ್ಕಾರ. Hey guys. Hey fam. Hey guys. Hello guys. Hi guys. Hey guys. Hey guys. Hey guys. ಎಲ್ಲರಿಗೂ ಮತ್ತೆ Hey guys. Hey guys. Hey guys. Hey guys. Hey guys. Welcome back to Agastya Vlogs. Homies in the back, rolling deep. No sleep till our dreams we keep. Players wanna race but they can't compete. Legends in the making, feel the heat. Late nights we're rolling hard. Street lights flicker, play my card. Flexing tight, all my homies here. Drifting legends, no fear we steer. Tires screaming, asphalt burns. In the zone, it's our turn. Guys, ಟೈಮ್ ಕರೆಕ್ಟ್ ಆಗಿ 8:34 ಹತ್ರ ಆಯ್ತು. ಎಲ್ಲ ಪ್ಯಾಕ್ ಮಾಡಾಯ್ತು. ಅದೇ ಡ್ರೈವರ್ ಆಗಿ ನಮ್ಮ ಕರ್ತವ್ಯ ಏನು ಮಾಡಲ್ಲ. Make the moments last, sideways drift under the moon. Echoes of our legends coming soon. ಡ್ರೈವರ್ಗೂ ಪೂಜೆ ಮಾಡೋದು.
ಹುಟ್ಟಿ ಫಸ್ಟೇ ವೈಟ್ ಐತೆ ನೆನ್ನೆ 3 ಅವರ್ ತೊಳೆದಿದ್ದೀನಿ. ಗಲೀಜು ಮಾಡಿದ್ರೆ ಹಂಗೆ ಗ್ಲಾಸ್ ಮೇಲೆ ಕುಂಕುಮ ಹೊಡೆದಿದ್ದೀರ, ರೋಡ್ ಕಾಣಿಸಲ್ಲ ಏನ. Homies in the back, rolling deep. No sleep till our dreams we keep. Players wanna race but they can't compete. Legends in the making, feel the heat. Late nights we're rolling hard. Street lights flick up. Play my card. ಎತ್ತಿಕೊಳ್ಳಿ ಬ್ರೋ, ಚಟ್ನಿಗೆ ಬೇಕು. ಬಾಯ್ 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 ನಾಯಿ ಬಾಯ್. ವ್ಲಾಗ್ ಮಾಡ್ಬೇಕು ಅಂಕಲ್. ನಿಜವಾಗ್ಲೂ ಸಿಕ್ಕಾಪಟ್ಟೆ ಒಂಥರ ಭಯ ಆಗ್ತಿದೆ. ಈ ಕಾಲೆಲ್ಲ ನಡುಗ್ತಿದೆ. ಯಾಕಂದ್ರೆ ರೀಲ್ಸ್ ನೋಡಿರೋ ಪ್ರಕಾರ 40 ಕಿಲೋಮೀಟರ್ 50 ಕಿಲೋಮೀಟರ್ ವಾಕಿಂಗ್ ಇರಬೇಕು. 100 ಕಿಲೋಮೀಟರ್ ಮುಂಚೆ ಟ್ರಾಫಿಕ್ ಇರುತ್ತೆ, ಜಾಮು, ಕಾಲ ಅದು ಸಿಕ್ಕಾಪಟ್ಟೆ ನೋಡ್ತಿದೆ. ಬಟ್ ನಿಜ ಗೊತ್ತಿಲ್ಲ ಹೇಗಿರುತ್ತೋ. ಅಪ್ ಟು ನಾವು ಮಧ್ಯಪ್ರದೇಶವರೆಗೂ ಹೆಂಗೋ ಹೋಗ್ಬಿಡ್ಬೋದು. ಅದಾದ್ಮೇಲೆ ಲೈಕ್ ಸ್ಟಾರ್ಟ್ ಆಗುತ್ತೆ ಟ್ರಾಫಿಕ್ ಅಪ್ ಟು 100 ಕಿಲೋಮೀಟರ್ ಅಂತ ಹೇಳಿದ್ದಾರೆ. ಗೊತ್ತಿಲ್ಲ ಗುರುವೆ ನಿಜವಾಗ್ಲೂ ಏನು ಅಂತ. ಸಿಕ್ಕಾಪಟ್ಟೆ ಒಂದು ಭಯ ಆಗ್ತಿದೆ. ಭಯ ಅನ್ನೋದಕ್ಕಿಂತ ಒಂಥರ ಶಿವರಿಂಗ್ ಆಗ್ತಿದೆ ಬಾಡಿ ಫುಲ್. ಗೊತ್ತಿಲ್ಲ ಹೆಂಗೆ ಏನು ಅಂತ ನೋಡೋಣ. ಬಾಯ್ ಬ್ರೋ ಬಾಯ್. 9:20 ಆಯಿತು. ಇನ್ನೇನು ಬಿಡ್ತಾ ಇದ್ದೀವಿ. ಬೇಕು ಹೈದ್ರಾಬಾದ್ ಇಲ್ಲಿಂದ ಟವರ್ ತೋರಿಸ್ತಿದೆ. ಮಾರ್ನಿಂಗ್ ಒಳಗಡೆ ಹೈದ್ರಾಬಾದ್ ಹೋದರೆ ಸೀರಿಯಸ್ಲಿ ಸಿಕ್ಕಾಪಟ್ಟೆ ಒಂದು ಖುಷಿ. ಸೊ ಹೋಪ್ಫುಲಿ ಯಾವುದೇ ಒಂದು ಇಶ್ಯೂ ಇಲ್ಲದೆ ಹೋಗಿ ಬರೋಣ. ಸೊ ಎಲ್ಲರೂ ನರ್ವಸ್ ಆಗಿದ್ದಾರೆ ಸಿಕ್ಕಾಪಟ್ಟೆ. ನಮ್ಮ ಅಂಕಲ್ ಅಂತೂ ಟೆನ್ಷನ್ ಅಂದರೆ ಟೆನ್ಷನ್. ಅಷ್ಟು ದೂರ ಅಷ್ಟು ಲಾಂಗು. ಡ್ರೈವರ್ ಇದ್ದರೆ ಹೆಂಗೋ ಆಗ್ತಿತ್ತು. ಫೈನ್ ನೋಡೋಣ. ಫಸ್ಟ್ ಫುಲ್ ಟ್ಯಾಂಕ್. ನಾನು ರೆಡಿ ಮಾಡಿಸಿದ್ದೀನಿ ಎಲ್ಲ ಪಿಲ್ಲೋಸ್ ಫಸ್ಟ್ ಟೈಮ್ 10:51 ಹತ್ರ ಆಯಿತು. ಸೊ ಬಾಗೇಪಲ್ಲಿ ಬಾರ್ಡರ್ ಹತ್ರ ಬಂದಾಯ್ತು. ಮನೆ ಬಿಟ್ಟು 90 ಕಿಲೋಮೀಟ್ರು. ಇಲ್ಲಿ ಒಳಗಡೆ ಬೆಡ್ ರೆಡಿ ಮಾಡ್ತಿದ್ದಾರೆ. 100 ಕಿಲೋಮೀಟ್ರಿಗೆ ಇವ್ರಿಗೆ ಆಟ ತಡೆಯೋಕ್ಕಾಗ್ತಿಲ್ಲ. ಇನ್ನು 1700 ಕಿಲೋಮೀಟ್ರ್. ಬೆಂಗಳೂರಿನಿಂದ ಪ್ರಯಾಗರಾಜ್ ಮಹಾಕುಂಭಕ್ಕೆ ಸಮಯ 12:10 ಅನಂತಪುರಂ. ಸೊ 204 ಕಿಲೋಮೀಟರ್ಗಳು. ನಮ್ಮ ಅನಂತಪುರದಲ್ಲಿ ಒಂದು ಕಾಫಿ. ಹೇ ಗಾಯ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಟೈಮ್ ಎಕ್ಸಾಕ್ಟ್ಲಿ 3:20 ಆಯಿತು. ಎರಡನೇ ಸಲ ಫುಲ್ ಟ್ಯಾಂಕ್ ಮಾಡೋಣ ನಿಲ್ಸಿದ್ದೀವಿ. ಕರೆಕ್ಟಾಗಿ 460 ಕಿಲೋಮೀಟ್ರ್ ಬಂತು ಒಂದು ಫುಲ್ ಟ್ಯಾಂಕು. ಈ ಲೆಕ್ಕ ಮಾಡೋದು ನನ್ನ ಪ್ರಕಾರ ಪ್ರಯಾಗ್ರಾಜ್ ಹೋಗೋಷ್ಟೊಳಗೆ 4 ಸಲ ಫುಲ್ ಮಾಡಿಸ್ಬೇಕಾಗುತ್ತೆ. ನೋಡಿ ಅಷ್ಟು ಬಸ್ಗಳನ್ನ ಬೀಟ್ ಹೊಡ್ಕೊಂಬಂದೆ ಕರ್ನೂಲಿಂದ. ಈಗ ಮತ್ತೆ ಇಲ್ಲೊಂದು 10 ನಿಮಿಷ ಆಗಿ ಮತ್ತೆ ಅವನ್ನೆಲ್ಲ ಬೀಟ್ ಹೊಡಿಬೇಕು. ಎಸ್, ಮನೆ ಬಿಟ್ಟಾಗಿಂದ ಇವಾಗವರೆಗೂ ಎಕ್ಸಾಕ್ಟ್ಲಿ 480 ಕಿಲೋಮೀಟ್ರ್ ರೀಚ್ ಆಗಿದ್ದೀವಿ. ಇನ್ನು ಹೈದ್ರಾಬಾದ್ಗೆ ಇನ್ನೂ 80 ಕಿಲೋಮೀಟ್ರ್ ಇದೆ. ನನ್ನ ಎಸ್ಟಿಮೇಟ್ ಪ್ರಕಾರ ಲೈಕ್ 5:15 ಆಗುತ್ತೆ ಅಂದ್ಕೊಂಡಿದ್ದೆ. ಪರವಾಗಿಲ್ಲ, ಗೂಗಲ್ ಮ್ಯಾಪ್ ತೋರಿಸಿದ್ದು ಹೈದ್ರಾಬಾದ್ಗೆ 580 ಕಿಲೋಮೀಟ್ರು 8 ಅವರ್ ಅಂತ. ಬಟ್ ನಾನು ಆಲ್ಮೋಸ್ಟ್ 6 ಅವರ್ ಇನ್ನೂ ಆಗಿಲ್ಲ. 3:15 ಆದರೆ 6 ಅವರ್ ಆಗುತ್ತೆ ಮನೆ ಬಿಟ್ಟು. ಸೊ ಒಂದು 6:15 ಅವರ್ ಒಳಗಡೆ 100% ಹೋಗ್ತೀನಿ. ರೋಡ್ ಅಂತೂ ತಾಯಣೆಗೂ ಚಿಂದಿಯಾಗೈತೆ. ಎಕ್ಸ್ಪೆಕ್ಟೇ ಮಾಡಿಲ್ಲ. ತಮಿಳ್ನಾಡು ರೋಡೇ ಬೆಸ್ಟ್ ಅಂದ್ಕೊಂಡಿದ್ದೆ. ಬಟ್ ಆಂಧ್ರ ರೋಡು, ತೆಲಂಗಾಣ ರೋಡು ಅದಕ್ಕಿಂತ ಬೆಸ್ಟ್ ಅಂತ. Homies by my side, yeah, we ignite. Just flexing, hitting corners tight. Ballin' hard, homies loving the hypes. Haters wanna talk, but they can't catch. We living life for no damn match. So we push limits, flying high. No brakes. Yo, we thuggin', never gonna stop. Push the pedal down, feel the drop. Drifting through legends, we redefine. In this wild ride, it's my state of mind. State of mind, we breaking free. Fast and furious, just you and me. State of mind, we breaking free. Fast and furious. In the night we ride, no fear in sight. Homies by my side, yeah, we ignite. Just flexing, hitting corners tight. Ballin' hard, homies loving the hypes. Haters wanna talk, but they can't catch. We living life for no damn match. So we push limits, flying high. No brakes. ಈ ಒಂದು ಪಾಯಿಂಟಿಂದ ಬ್ರೇಕ್ ಹಿಡಿದಾಗೆಲ್ಲ ವಿಚಿತ್ರವಾಗಿ ಸೌಂಡ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಏನು ಅಂತ ನಿಲ್ಲಿಸ್ಬಿಟ್ಟು ಚೆಕ್ ಮಾಡಿದೆ. ಪಂಚರ್ ಆಗಿರುತ್ತೆ ಅಂದ್ಕೊಂಡೆ, ಬಟ್ ಯಾವುದೇ ರೀತಿಯ ಪಂಚರ್ ಆಗಿಲ್ಲ, ಏನಿಲ್ಲ. ಬಟ್ ಆದರೂ ಬ್ರೇಕ್ ಹಿಡಿದಾಗೆಲ್ಲ ಸೌಂಡ್ ಬರ್ತಾನೆ ಇತ್ತು. Legends we redefine. In this wild ride, it's my state of mind. State of mind, we breaking free. Fast and furious, just you and me. State of mind, we breaking free. Fast and furious.
ಗೈಸ್ ಸಮಯ 7:13 ಆಯ್ತು. ನಿಜಾಮಾಬಾದಿಂದ ಅರೌಂಡ್ ಎಷ್ಟೋ ಗೊತ್ತಿಲ್ಲ. ಈಗ ನಿರ್ಮಲನ್ನು ಊರತ್ರ ಇದ್ದೀವಿ. ಸೊ ಟೈರ್ ಎಲ್ಲ ಚೆಕ್ ಮಾಡಬೇಕು. ಹಿಡಿದ್ರೆ ಫ್ರಂಟ್ ಟೈರ್ ಸಿಕ್ಕಾಪಟ್ಟೆ ಸೌಂಡ್ ಬರ್ತಿದೆ. ಈಗ ಲೆಫ್ಟ್ ಟೈರ್ ಆಸ್ ಯೂಶುವಲ್ ಯಾವಾಗಲೂ ಪಂಚರ್ ಆಗೋತ್ತಾರೆ, ಇವಾಗಲೂ ಪಂಚರ್ ಆಗಿದೆ. ಅದರಲ್ಲೇ ಬಂದ್ಬಿಟ್ಟು 800 ಕಿಲೋಮೀಟ್ರು, ಅಷ್ಟು ಒಂದು 200 ಕಿಲೋಮೀಟ್ರ್ ಮುಂದೆ ಬ್ರೇಕ್ ಇದ್ರೆ ಸರಿಯಾಗಿ ಸೌಂಡ್ ಬರ್ತಿದೆ. ಅಂದರೆ ಮೇ ಬಿ ನಂಗೆ ಗೊತ್ತಿರಂಗೆ ಲೈಕ್ ನಾವು ಎಲ್ಲೂ ಬ್ರೇಕೇ ಕೊಟ್ಟಿಲ್ವಲ್ಲ, ಅದರಿಂದ ಇಂಜಿನ್ ಹೀಟ್ ಆಗಿದೆಯೋ ಅಥವಾ ಡಿಸ್ಪ್ಲೇ ಹೀಟ್ ಆಗಿದೆಯೋ ಗೊತ್ತಿಲ್ಲ. ಫೈನ್ ಗೈಸ್, ಪಂಚರ್ ಎಲ್ಲ ಏನಿಲ್ಲ ಅಂತೆ. ಸೊ 600 ಕಿಲೋಮೀಟ್ರ್ ಒನ್ಸು ಲೈಕ್ ರೆಗ್ಯುಲರ್ ಬ್ರೇಕ್ ಕೊಡಿ ಅಂದರು. ಅದೇ ಇರಲಿ. ಸೊ ಎಸ್ ಹೇಳ್ದಂಗೆ ಲೈಕ್ ಆ ಥರ ಎಲ್ಲ ಏನೂ ಇಶ್ಯೂ ಇಲ್ಲ. ಸೊ ಆ್ಯಕ್ಚುಲಿ ಅವ್ರು ಅದೇ ರೆಸ್ಟ್ ಕೊಡಿ 800 ಕಿಲೋಮೀಟ್ರ್ ಎಲ್ಲೂ ನಿಲ್ಲಿಸಿಲ್ಲ. ಸೊ ಅದರಿಂದ ಏನಾದರೂ ಹೀಟ್ ಆಗಿರ್ಬೋದು ಅಂತ ಅವರೇ ಹೇಳ್ತಾರೆ. ಸೊ ನೋಡೋಣ ಮುಂದೆ ಎಲ್ಲರೂ ನಿಲ್ಲಿಸಿ ಫ್ರೆಶ್ ಆಫ್ ಆಗಿ ನಾಷ್ಟ ಮುಗಿಸ್ಬೇಕು. ನೋಡೋಣ. ಸೊ ಗೈಸ್ ಮತ್ತೆ ಪ್ರಾಬ್ಲಮ್ ಆಗಿದೆ. ಸಿಕ್ಕಾಪಟ್ಟೆ ಸೌಂಡ್ ಬರ್ತಿದೆ, ಏನಕ್ಕಂತ ನಿಜ ಗೊತ್ತಾಗ್ತಿಲ್ಲ. ಸೊ ಅದಕ್ಕೆ ಆದಿಲಾಬಾದ್ ಅಂತ ಐತೆ. ಇನ್ನೊಂದು 20 ಕಿಲೋಮೀಟ್ರ್ ಹೋದರೆ ನಾವು ತೆಲಂಗಾಣ ಬಿಟ್ಟು ಮಹಾರಾಷ್ಟ್ರ ರೀಚ್ ಆಗ್ತಿದ್ದೀವಿ. ಅದಕ್ಕೆ 9 ಗಂಟೆಗೆ ಓಪನ್ ಅಂತೆ. ತೋರಿಸ್ಕೊಂಡು ನನಗೆ ಏನನ್ನು ಚೆಕ್ ಮಾಡಿಸ್ಕೊಂಡು ಹೋಗೋಣಂತೆ. ಯಾಕಂದರೆ ಇನ್ನೂ ಹೋಗಬೇಕು, ಇನ್ನೂ 800 ಹೋಗಬೇಕು. ಮತ್ತೆ ರಿಟರ್ನ್ 1700 2,500 ಹೋಗಬೇಕು. ಸೊ ರಿಸ್ಕ್ ಏನಕ್ಕೆ, ಲೇಟಾಗಿ ಹೋದ್ರು ಪರವಾಗಿಲ್ಲ. ನೈಟ್ ಬಂದು ಹೊಡೆದಿರೋದು ನೋಡಿ, ಫುಲ್ಲು ಸೊಳ್ಳೆಗಳೇ. ಎಷ್ಟು ಚೆನ್ನಾಗಿ ತೊಳ್ಕೊಂಬಂದೆ 3 ಅವರ್ ಅವತ್ತು. ಸೊ ಟಾಟಾ ಮೋಟರ್ ಶ್ರೀ ವೆಂಕಟೇಶ್ವರ. ಇನ್ನೂ ಸೌಂಡ್ ಕಮ್ಮಿ ಆಗಿಲ್ಲ. ಏನಾಗಿದೆ ನನ್ನ ಗಾಡಿಗೆ? ಅದು ಬ್ರೇಕ್ ಬಾಕ್ಸ್ ಓಕೆ, ಡಿಸ್ಕ್ ಪ್ಯಾಡು ಪ್ಲಸ್ ಬ್ರೇಕ್ ಪ್ಯಾಡ್ ಹೋಗಿದೆ. ಸೊ ನೋಡಿ ಕಂಪ್ಲೀಟಾಗಿ ಹೋಗಿದೆ. ಸೊ ತಂದಿರೋ ಇದಕ್ಕೆ ಟಾಟಾ ಟಿಯಾಗ ಕೊಡ್ತೀನಿ ಅಂದರು. ಸೊ ಹೈಲಿ ರಿಸ್ಕು. ಇದು ಪಂಚಗೋ ಟಿಯಾಗೂ ಸಿಕ್ಕಾಪಟ್ಟೆ ವೇರಿಯೇಷನ್ ಆಗುತ್ತೆ. ಲೈಕ್ ನಾನು ಬೆಂಗಳೂರು ಶೋರೂಮ್ ಅವ್ರು ಕಾಲ್ ಮಾಡಿ ಕೇಳಿದೆ, ಅವ್ರು ಹಾಕ್ಸ್ಬೋದು, ಏನೋ ಇಶ್ಯೂ ಇಲ್ಲ ಅಂತ ಹೇಳಿದ್ರು. ಸುಮ್ಮನೆ ಈಗ ಲೈಕ್ ಟಿಯಾಗ ಹಾಕ್ಬಿಟ್ಟು ಲೈಕ್ ಅದ್ರ ಬ್ರೇಕಿಂಗ್ ಹೆಂಗಿದೆಯೋ ನನಗೆ ಗೊತ್ತಿಲ್ಲ. ಬಟ್ ಇದ್ರದ್ದು ಬ್ರೇಕಿಂಗು ಲೈಕ್ ಪಂಚು ನನಗೆ ಅಷ್ಟಿಷ್ಟ ಇದೆ. ಅದಕ್ಕೆ ಸರಿ ಅಂದರೆ ಇನ್ನೂ 1 ಅವರ್ ವೆಯ್ಟ್ ಮಾಡಿ ಬೇರೆ ಇದರಿಂದ ತರಿಸ್ಕೊಡ್ತೀನಿ. ನಿರ್ಮಲ್ ಅಂತ ಊರು ಹೇಳಿದ್ ನಾನು ತರಿಸ್ತಾರಂತೆ. 3 ಅವರ್ ಆಗುತ್ತೆ. ಸೊ ಆ ಗ್ಯಾಪಲ್ಲಿ ಊಟಕ್ಕೆ ಕರ್ಕೊಂಡೋಗಿ ಅಂತೇಳಿ ಅವರೇ ಒಂದು ಕಾರ್ ಕೊಟ್ಟು ಟಿಯಾಗದಲ್ಲಿ ಅವರೇ ಕರ್ಕೊಂಡೋಗಿ ಅಲ್ಲಿ ಊಟ ಮಾಡಿಸ್ಕೊಂಡು ಮತ್ತೆ ಅವರೇ ಕರ್ಕೊಂಡ್ಬಂದ್ಬಿಟ್ರು. ಸೊ ಕಣ್ಣು ನೋಡ್ಬೋದು ನೀವು, ಡಿಫ್ರೆನ್ಸ್ ಕಾಣಿಸ್ತಿದೆ. ಇದು ಉಜ್ಕೊಂಡ್ಬಿಟ್ಟೆ ಫುಲ್ ರೆಡ್ ಆಗಿದೆ. ನಮ್ಮ ಊಟ ಕರ್ಕೊಂಡೋದವ್ರು ಎಷ್ಟಾವತ್ತಂದ್ರೆ ಇನ್ನೂ 3 ರಿಂದ 4 ಅವರ್ ಆಗುತ್ತೆ ಬರೋದಕ್ಕೆ. ನನಗೆ ದೇವರಾಗಿ ನೋಡಿ ಒಂದು ಮಲಗೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಅಂತ ಮಲಗೋಣ ಅಂತ ಲೈಕ್ ಇಲ್ಲಿ ಬಂದು ಬೆಡ್ಶೀಟ್ ಎಲ್ಲ ತೊಗೊಂಡೋದ್ರೆ ಅಲ್ಲಿರೋ ಟಾಟಾ ಪಂಚದು ಬೇರೆ ಯಾರೋ ಕಾರ್ಗೆ ಹಾಕ್ಬಿಟ್ಟಿದ್ದಾರಂತೆ. ಸೊ ಅದಕ್ಕೆ ಬೇರೆ ದಾರಿ ಇಲ್ದಂಗೆ ಈಗ ಹೇಗಾದ್ರೆ ಬ್ರೇಕ್ ಪ್ಯಾಡ್ಸ್ ಹಾಕೊಂಡು ತೆಗಿತಿದ್ದೀವಿ. ಫೈನ್ ಗೈಸ್, ಕರೆಕ್ಟಾಗಿ 12 ಗಂಟೆ ಆಯಿತು. 4 ಅವರ್ ವೇಸ್ಟ್ ಆಗೋಯ್ತು. ಫೈನಲಿ ಟಿಯಾಗ ತೆಗೆದ್ಬಿಟ್ಟು ಸಬ್ಸ್ಕ್ರೈಬ್ ಟು ಅಗಸ್ತ್ಯ ವ್ಲಾಗ್ಸ್ ಬ್ರೋ. ಆಂಟಿ ಫ್ರೂಟ್ಸ್ ಕೊಡಿ ನನಗೆ. ಡಿಕ್ಕಿ ಅದು ಏನು ಕಷ್ಟ ಸಲ ತೆಗಿತೀರ? ಯಾವುದೋ ಒಂದು ರೂಮ್ ನೋಡಿದ್ರಂತ, ಅಲ್ಲಿ 30 ಕಿಲೋಮೀಟರ್ ದೂರಿಂದ ಸ್ವಲ್ಪ ಬಿಡ್ತಾರಂತ. ಫೈನ್ ಗೈಸ್, ಇಲ್ಲಿಂದ ಎಕ್ಸಾಕ್ಟ್ಲಿ ಮತ್ತೆ 16 ಅವರ್ ತೋರಿಸ್ತಿದೆ. ಈಗ ಮತ್ತೆ 4 ಅವರ್ ಪೋಸ್ಟ್ಪೋನ್ ಆಗುತ್ತೆ. ಅರ್ಲಿ ಮಾರ್ನಿಂಗ್ 3 ಗಂಟೆ ಅಂತ ಹೇಳ್ತಿದೆ. ನಿದ್ದೆ ಇಲ್ಲ. ಸಿ ಬನ್ನಿ ಅಂಕಲ್. ಎಕ್ಸಾಕ್ಟ್ 1 ಗಂಟೆ ಆಯಿತು. 3ನೇ ಸಲ ಫುಲ್ ಟ್ಯಾಂಕ್ ಮಾಡ್ತಿದ್ದೀವಿ. ಎಕ್ಸಾಕ್ಟಾಗಿ ಮಹಾರಾಷ್ಟ್ರದಲ್ಲಿದ್ದೀವಿ. ಟೈಮ್ 2:35 ಆಯಿತು. ಇನ್ನೂ ನಾಗ್ಪುರ್ಗೆ ಹೋಗಿ ಸೇರಿಲ್ಲ. ಏನು ದರಿದ್ರ ರೋಡ್ಗಳು ಗುರು, ಸೀರಿಯಸ್ಲಿ. ತೆಲಂಗಾಣ ಆಂಧ್ರ ಅದು ರೋಡ್ ಅಂದರೆ ನಾಯಿ ಚಚ್ಕೊಂಬರೋ. ಇಲ್ಲಿ ಪ್ಯಾಚಸ್ಸು ಊಟ ತಿನ್ನೋಣ ಅಂತ ನಿಲ್ಸಿದ್ದೀವಿ. ಇನ್ನು ನಾಗ್ಪುರ ಹೋಗಿ ಅಲ್ಲಿಂದ ಚಕ್ಲಾಪುರ ಹೋಗಿ. ಬಸನ ನೋಡು ಉಂಟೆ ಅಲ್ಲಿ ನೋಡಿ ರೋಡಲ್ಲಿ ನಿಮ್ಮ ಅಪ್ಪ ನೋಡ. A few moments later. ಐದು ಗಂಟೆಗೆ ಎಕ್ಸಾಕ್ಟ್ಲಿ 3 ನಿಮಿಷ ಇದೆ. ಎಲ್ಲಿದ್ದೀವಿ ಅಂದರೆ ನಮ್ಮ ಮಧ್ಯಪ್ರದೇಶ. ಲೈಕ್ ಈ ಒಂದು ಟ್ರಿಪ್ಪಲ್ಲಿ 5ನೇ ಸ್ಟೇಟಿಗೆ ಬಂದಾಯಿತು. ಇನ್ನು 190 ಕಿಲೋಮೀಟ್ರ್ ಜುಬ್ಲಾಪುರ್ಗೆ ತೋರಿಸ್ತಿದೆ. ಲೈಕ್ ಅಲ್ಲಿಂದ ಮತ್ತೆ 400 ಕಿಲೋಮೀಟ್ರ್ ಹೋಗಬೇಕು. ಹೊರತು ನಾಗ್ಪುರ ಆದಮೇಲೆ ಈಗ ನಾನು ನಿಂತಿರೋ ಜಾಗವರೆಗೂ ವರ್ತು ಅಷ್ಟು ಸಖತ್ತಾಗಿದೆ ರೋಡು. ಮಧ್ಯಪ್ರದೇಶ ಎಂಟರಾಗಿ ಒಂದು 5 ಕಿಲೋಮೀಟ್ರ್ ಆಗಿರುತ್ತೆ ಅಷ್ಟೇ. ನಿದ್ದೆ ಸಿಕ್ಕಾಪಟ್ಟೆ ಎಳಿತೈತೆ. ಯಾಕಂದರೆ ಮಲ್ಗೆ ಆಲ್ಮೋಸ್ಟ್ ಒಂದು 18 ಅವರ್ ಹತ್ರ ಆಯಿತು. ನಿದ್ದೆ ಎಳಿತಿದೆ. ಕಣ್ಗಳೆಲ್ಲ ನೋಡಿ ಎಷ್ಟು ಫ್ರೆಶ್ ಆಗಿದ್ದೀನಿ. ಟೀ ಅಂತೂ ಚಿಂದೆ ಐತೆ.
ನೋಡ್ತಾ ಇದ್ದೀರಾ, ಇದು ಮಧ್ಯಪ್ರದೇಶದ ಕೋತಿಗಳು. ಇದು ಲೈಕ್ ನಾರ್ಮಲ್ ಕೋತಿ ಇಲ್ದಂಗೆ ಒಂಥರ ಫೇಸು, ಲೈಕ್ ಹೇರ್ ಸ್ಟೈಲು, ಕಲರ್ ಕೂಡ ನೋಡಿ ಹಿಂದ್ಗಡೆ ಎಲ್ಲ ಒಂಥರ ಚೇಂಜ್ ಆಫ್ ಕಲರ್ಸ್. ಗೈಸ್ ಅವ್ರ ಮೇಲೆ ಕೇಸ್ ಕೊಡಿ ನನ್ನೆಲ್ಲ ಅಟ್ಯಾಕ್ ಮಾಡಕ್ ಬರ್ತಿದ್ದಾರೆ ನೋಡಿ. ಈ ನನ್ನ ಮನೆ ಸ್ಟಾರ್ಟ್ ಮಾಡಿದ್ದು. ಹೈ ಹೈ 3 hours later. ಗೈಸ್ ಗಂಟೆ ನೋಡ್ಬೋದು, ಮನೆ ಬಿಟ್ಟು ಎಕ್ಸಾಕ್ಟ್ಲಿ 23 ಅವರ್ ಆಯಿತು. ಇನ್ನೂ 332 ಕಿಲೋಮೀಟ್ರ್ ಹೋಗಬೇಕು. ಇನ್ನು 6 ಅವರ್ ತೋರಿಸ್ತಿದೆ. 4ನೇ ಸಲ ಫುಲ್ ಟ್ಯಾಂಕ್ ಮಾಡ್ತಿದ್ದೀವಿ. ಆಗ್ತಿಲ್ಲ ಗುರು, ನಿದ್ದೆನೇ ಬರ್ತಿಲ್ಲ. ಬಟ್ ಪರವಾಗಿಲ್ಲ, 23 ಅವರ್. ಎಸ್, ಮನೆ ಬಿಟ್ಟು 23 ಅವರ್ ಆಯಿತು. ನಿದ್ದೆ ಮಾಡಿ 34 ಅವರ್ ಆಯಿತು ಗುರು. ಅದೇ ಫ್ರೆಶ್ ಆಗಿದ್ದೀನಿ ನೋಡಿದ್ರ. ಇನ್ನು ಪ್ರಯಾಗ್ರಾಜ್ ಹೋಗಬೇಕು. ಲೈಕ್ ರೂಮೆಲ್ಲ ನೋಡಿದ್ದೀವಿ. 4ನೇ ಸಲ 33 ಲೀಟ್ರ್. ಸೊ ಅಷ್ಟೇ 4 ಆಯಿತು. ಸೊ ಇದರಲ್ಲೇ ಪ್ರಯಾಗ್ರಾಜ್ ರೀಚ್ ಆಗ್ಬಿಡ್ತೀವಿ. ಇನ್ನೇನು 300 ಕಿಲೋಮೀಟ್ರ್ ಐತೆ. ಲೈಕ್ ಅಲ್ಲಿ ರೀಚ್ ಆಗಿ ಮತ್ತೆ ರಿಟರ್ನ್ ಬರಬೇಕಂದ್ರೆ ಒಂದು 100 ಕಿಲೋಮೀಟ್ರಲ್ಲಿ ಇನ್ನೊಂದು ಫುಲ್ ಟ್ಯಾಂಕ್ ಹಾಕ್ಸ್ಬೇಕಾಗುತ್ತೆ. ಸೊ ಎಷ್ಟು ಏನಾಯಿತು ಎಲ್ಲ ಟೋಟಲ್ ಲಾಸ್ಟಲ್ಲಿ ಹೇಳ್ತೀನಿ. ಸೊ ಈಗ ಇಲ್ಲಿಂದ ಪೆಟ್ರೋಲ್ ಆಯಿತು. ನೆಕ್ಸ್ಟು ಹೋಟ್ಲು ನೋಡಿ ತಿಂದ್ಬಿಟ್ಟು ಹೋಗೋಣ. ಸೊ ಡಿನ್ನರ್ ಸಮಯ. ರೇರ್ಬಲ್ಲಿ ಅಲಿಗರ್. ಫೈಲ್ ಗಾಯ್ಸ್, ಸಂಗಮ, ತ್ರಿವೇಣಿ ಸಂಗಮ ಜಾಗಕ್ಕೆ ಒಂದಾಯ್ತು. ಸಮಯ ಸುಮಾರು 2:30. 1784 ಕಿಲೋಮೀಟರ್ನ 30 ಅವರ್ ನಾನ್ ಸ್ಟಾಪ್ ಓಡಿಸ್ಕೊಂಡ್ಬಂದು ಸೇರಾಯ್ತು. ಇಲ್ಲಿ ಕಾರ್ ಪಾರ್ಕಿಂಗ್ ಮಾಡಿದ್ದಾರೆ. ನಮಗೆ ಲೈಕ್ ರೂಮ್ ಬುಕ್ ಮಾಡಿದೀವಿ. ರೂಮ್ ಇಲ್ಲಿಂದ ಅರೌಂಡ್ 4 ಕಿಲೋಮೀಟರ್ ಐತೆ. ಆ ಸೈಡ್ ಕಾರ್ ಬಿಡ್ತಿಲ್ಲ. ಗಂಟೆಗೆ ಆಟೋ ತಗೊಂಡು ಹೋಗ್ಬೇಕು. ಆಟೋ 1000 ರೂಪಾಯಿ ಕೇಳ್ತಿದ್ದಾರೆ ಇಲ್ಲಿಂದ 4 ಕಿಲೋಮೀಟರ್ಗೆ. ಇಲ್ಲಿಂದ ರೂಮ್ಗೆ ಹೋಗಿ ಸ್ವಲ್ಪ ಹೊತ್ತು ಬಿದ್ಕೊಂಡು ಮತ್ತೆ ಇಲ್ಲೇ ಸ್ನಾನ ಮಾಡಕ್ ಬರ್ಬೇಕು. ಸೊ ಅದೆಲ್ಲ ನಿಮ್ಗೆ ತೋರಿಸ್ತೀನಿ. ನೋಡಿ, ರೆಸ್ಟೇ ಇಲ್ಲ. ಇವಾಗ ಹೋಗಿ ಬಿದ್ಕೊಂಡು ಅಂತ ಹೇಳಿದ್ರೆ ಈಗ ಮತ್ತೆ ಹೋಗಿ ರೂಮ್ಗೆ ಹೋಗಿ ಮತ್ತೆ ಬರ್ಬೇಕಂತ ಇಲ್ಲೇ ಸ್ನಾನ ಮಾಡೋದಕ್ಕೆ. ಯಾಕೆ ಏನು ಅಂತ ಗೊತ್ತಿಲ್ಲ. ಫೈನ್, ಊಟ ಮುಗಿಸ್ಕೊಂಡು ಇನ್ನು 300 ಕಿಲೋಮೀಟರ್ ಇತ್ತು. 300ರಲ್ಲಿ 100 ಕಿಲೋಮೀಟರ್ ಅಂಕಲ್ ಕಂಪ್ನಿ ಕೊಟ್ಟರು. ಅದಾದ್ಮೇಲೆ ಅವ್ರು ಮಲ್ಕೊಂಡ್ಬಿಟ್ರು. ಇನ್ನೇನೋ ಲೈಕ್ ರೇವಾಗಿ ಇನ್ನೂ 100 ಕಿಲೋಮೀಟರ್ ತೋರಿಸ್ತು. ಅಲ್ಲಿ ಏನಾಯ್ತೋ ಗೊತ್ತಿಲ್ಲ. ನಮ್ಮ ತಾಯಿ ಅಣ್ಣೆಗೂ ಬೇರೆ ನಿದ್ದೆಲೇ ಓಡಿಸ್ಕೊಂಡ್ ಬಂದಿದ್ದೀನಿ. ಅಷ್ಟು ಒಂದು ನಿದ್ದೆ ಎಳಿತೈತೆ. ಯಾಕಂದ್ರೆ 30 ಅವರ್ ಮಲಗೇ ಇಲ್ಲ. ಅದೇ ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಎಳಿತೈತೆ. ಅದೆಲ್ಲ ಹಂಗೆ ಹಿಂಗೆ ಹೊಡ್ಕೊಂಡ್ ಬಂದ್ಬಿಟ್ಟೆ. ಬಟ್ ಲಾಸ್ಟ್ ಇವಾಗ ಒಂದು 130 ಕಿಲೋಮೀಟರ್ ಇತ್ತು ಪ್ರಯಾಗ್ರಾಜ್ಗೆ. ಆ ಸ್ಟ್ರೆಚ್ ಅಂತೂ ಲೈಫಲ್ಲಿ ಮರೆಯೋಕ್ಕಾಗಲ್ಲ. ಹಂಗೆ ನಾಯಿ ಹೊಡೆದಂಗೆ ಹೊಡ್ಕೊಂಡ್ಬಂದೆ ಮಾತ್ರ ನಿದ್ದೆಗನ್ನಲ್ಲಿ. ಬಟ್ ಸಿಕ್ಕಾಪಟ್ಟೆ ಒಂದು ಎಕ್ಸ್ಪೀರಿಯನ್ಸ್ ಆಗಿತ್ತು. ಫೈನಲಿ ಬಂದು ಸೇರಿದ್ದೀವಿ ಗೈಸ್. ಇನ್ನೊಂದು ಲೈಕ್ ಪ್ರಯಾಗ್ರಾಜ್ಗೆ ಬರಬೇಡಿ, ಸಿಕ್ಕಾಪಟ್ಟೆ ಟ್ರಾಫಿಕ್ಕು ಅದು ಇದು ಅಂತ ಎಷ್ಟೋ ಜನ ರೀಲ್ಸಲ್ಲಿ ನೋಡಿದ್ದೀನಿ. ಬಟ್ ಇವತ್ತು ಲೈವ್ ಆಗಿ 30 ಅವರು ಒಬ್ಬನೇ ಓಡಿಸ್ಕೊಂಡ್ ಬಂದಿದ್ದೀನಿ. ಸೊ 0% ಟ್ರಾಫಿಕ್ಕು, ಯಾವುದೇ ರೀತಿಯಾದ ಟ್ರಾಫಿಕ್ ಇಲ್ಲ. ಕಾರಲ್ಲಿ ಇಲ್ಲ, ಲಗೇಜ್ ನನ್ನ ಕೈಯಲ್ಲಿ ಆಲ್ರೆಡಿ ಐತೆ. ಲಗೇಜ್ ತೊಗೊಂಡು ರೂಮ್ಗೆ ಹೋಗಿ ಸಿಗ್ತೀನಿ ಬನ್ನಿ. ಫೈನ್, ಕಾರಣ ಇದೇ ಒಂದು ತ್ರಿವೇಣಿ ಸಂಗಮದ ಪಾರ್ಕಿಂಗ್ ಲಾಟು. ಸೊ ಇನ್ನು ನಿಲ್ಸಿದ್ದೀವಿ. ಸೊ ಬಾಯ್ ಬಾಯ್, ಟಾಟಾ ಪಂಚ್. Stay fly, hustle through the sky, moonwalk on clouds, stack it up, cheddar, feeling better, proud, mind sharp, cutting through vibes, samurai sword, dropping bars, hit like a freight train aboard. City lights reflect dreams, mirrored ambition, chasing glory in the chaos, no permission. Quick wit, sharp tongue, arrows in the dark, navigating life, playing like a park. Buster rhymes taking over, no one can ignore. From the alleyways to the grand concert hall floor, piece together, call it life jigsaw. Rise from the ashes, Phoenix never withdraw. ಸೊ ಇದೆ ಅವ್ರು ಮಾಡಿ ಮೇಲೆ. ಇದು ವಾಶ್ರೂಮ್ಗೂ ನೀರು ಬರಲ್ಲ. ಹೇ ಗೈಸ್, ನಮಸ್ಕಾರಗಳು. ದಿನಾಂಕ 12 ಫೆಬ್ರವರಿ 2025 ಬುಧವಾರ. ರೈಟ್ ನಾವು ಉತ್ತರ ಪ್ರದೇಶಲ್ಲಿ ಇದ್ದೀವಿ. ಏನಾಯ್ತು ಅಂತ ನಿಮಗೆ ಗೊತ್ತು. ಸೋಮವಾರ ನೈಟ್ 9 ಗಂಟೆಗೆ ಬಿಟ್ಟು 30 ಗಂಟೆ ಅಂದ್ರೆ ಲೈಕ್ ಡ್ರೈವ್ ಮಾಡೋದಕ್ಕೆ 30 ಗಂಟೆ ನಿದ್ದೆ ಮಾಡಿಲ್ಲ. ಓವರ್ ಆಗಿ 40 ಅವರ್ ನಿದ್ದೆ ಮಾಡಿಲ್ಲ. ನಿದ್ದೆಗೆಟ್ಟು ಹಂಗೆ ಹಿಂಗೆ ಒದ್ದು ಬಿದ್ದು ಲೈಕ್ ಲಾಸ್ಟ್ 300 ಕಿಲೋಮೀಟರ್ ಅಂತೂ ನರ್ಕ ಎಲ್ಲರೂ ಮಾಡ್ಕೊಂಡ್ಬಿಟ್ರು. ನಂಗೆ ಸೀರಿಯಸ್ಲಿ ನಿದ್ದೆಲೆ ಏನ್ ಮಾಡ್ತಿದ್ದೀನಿ ಅಂತ ನನಗೆ ಗೊತ್ತಿಲ್ಲ. ಲೈಕ್ ನನಗೆ ಫೀಲ್ ಆಗ್ತಿದೆ, ನೀನ್ ಮಲಗ್ತಿದ್ಯೋ ಎದೋಳೋ ಅಂತ ನನಗೆ. ನಾನು ಎಬ್ಸಿ ಆಮೇಲೆ ಒಂದು ಜಾಗದಲ್ಲಿ ನಿಲ್ಸಿ ಮುಖ ತೊಳ್ಕೊಂಡು ಮತ್ತೆ ಫ್ರೆಶ್ ಅಪ್ ಆಗಿ ಆಮೇಲೆ ಆಂಟಿ ಮತ್ತೆ ಪ್ರಸನ್ನ ಎಲ್ಲ ಎದ್ರು. ಅವ್ರ ಹತ್ರ ಎದ್ದು ಮಾತಾಡಿದ್ಮೇಲೆ
ಐ ಫೀಲ್ ಓಕೆ, ಲೈಕ್ ಇನ್ಮೇಲೆ ಓಡಿಸ್ಬೋದು ಅಂತ. ಲಾಸ್ಟ್ 200 ಕಿಲೋಮೀಟರ್ ಅಂತೂ ಸಖತ್ತಾಗಿತ್ತು ಆ ಸ್ಟ್ರೆಚ್ಚು. ಎಸ್ ನೈಟ್ ಬಂದ್ವಿ, ಅಲ್ಲಿ ಬಂದಿದ ತಕ್ಷಣ ರೂಮ್ ಇದ್ವಿ. ಲೈಕ್ ಇಲ್ಲ ಆ್ಯಕ್ಚುಲಿ ನಮ್ಮ ಮಾವಾಗೆ ಕಂಪ್ನಿಯವ್ರಿಗೆ ಕೆಲಸ ಮಾಡೋರು ಒಬ್ರು ಇದ್ದಾರೆ, ಪವನ್ ಅಂತ, ಅವ್ರ ಮೂಲಕ ರೂಮ್ ಸಿಕ್ತು. ಎಸ್ ನಮ್ಮ ಉತ್ತರ ಪ್ರದೇಶದಲ್ಲಿ ರೂಮ್ ಹೆಂಗ್ ಅಂತ ಕೇಳ್ತೀರಾ, ನಾವ್ ಹೆಂಗ್ ನಮ್ಮ ಮನೇಲಿ ಇರ್ತೀವೋ ಅದೇ ತರ ಇಲ್ಲಿರೋ ಜನಗಳು ಅವ್ರ ಮನೇಲಿ ಇರ್ತಾರೆ. ಗೆಸ್ಟ್ ಆಗಿ ಬರೋರಿಗೆ ಹಾಲಲ್ಲಿ ಬೆಡ್ ಅದೆಲ್ಲ ರೆಡಿ ಮಾಡ್ಕೊಟ್ಬಿಟ್ಟು ಅವ್ರ ರೂಮ್ ಹೋಗಿ ಸೇರ್ಕೋತಾರೆ. ಎಸ್ ಇವಾಗ ಡೈರೆಕ್ಟ್ ಆಗಿ ಲೈಕ್ ತ್ರಿವೇಣಿ ಸಂಗಮಕ್ಕೆ ಹೋಗ್ತಿದೀವಿ. ಎಲ್ಲರೂ ಇಲ್ಲಿ ರೂಮ್ ಅಲ್ಲಿ ಒಂದ್ಸಲ ಸ್ನಾನ ಮಾಡಿ ರೆಡಿ ಆಗಿದ್ದಾರೆ. ಲೈಕ್ ಇವರೇ ಪವನ್ ಅಂತ ಅಷ್ಟೇ ಬಂದಿದ್ದಾರೆ, ಅವರು ಇಲ್ಲಿಂದ ಕರ್ಕೊಂಡೋಗಿ ನಮ್ಗೆಲ್ಲ ಗೈಡ್ ಮಾಡ್ತಾರೆ. ಸೊ ಬನ್ನಿ ತ್ರಿವೇಣಿ ಸಂಗಮದಲ್ಲಿ ಹೋಗಿ ಜನಸಾಗರ ಹೇಗಿದೆ ಅಂತ ನೋಡೋಣ. ಸೊ ನಮ್ಮನ್ನು ಬಿಟ್ಟಾಯ್ತು, ನೆಕ್ಸ್ಟ್ ರೌಂಡ್ ಪಿಕ್ ಮಾಡಕ್ ಅಣ್ಣ ಹೋಗ್ತಿದ್ದಾರೆ. ಗೈಸ್ ನಾವಿರೋ ರೂಮಿಂದ ಸುಮಾರು 5 ಕಿಲೋಮೀಟರ್ ಬರುತ್ತೆ ತ್ರಿವೇಣಿ ಸಂಗಮ. ಅದೇ ಹೇಳಿದ್ನಲ್ಲ ನಮ್ಮ ಅಂಕಲ್ ಗೊತ್ತಿರೋರು ಇದ್ದಾರೆ ಅಂತ, ಪವನ್ ಅಂತ. ಅವರ ಒಂದು ಹುಡುಗರ ಮೂಲಕ 5 ಕಿಲೋಮೀಟರ್ನ ಬೈಕಲ್ಲೇ ಡ್ರಾಪ್ ಮಾಡಿಸ್ಕೊತಿದ್ದೀವಿ. ಫೈನ್ ಗಾಯ್ಸ್, ತ್ರಿವೇಣಿ ಸಂಗಮಕ್ಕೆ ಬಂದೇ ಬಿಟ್ವಿ. ಸೊ ಗಾಯ್ಸ್ ಎಂಟ್ರಿ ಆಗ್ತಿದೀವಿ ತ್ರಿವೇಣಿ ಸಂಗಮಕ್ಕೆ. ಲೈಕ್ ಏನಪ್ಪ ಇದು ಹಿಸ್ಟ್ರಿ ಅಂತ ಹೇಳಿದ್ರೆ, ಸಮುದ್ರ ಮಂಥನ ಕತೆ ನಿಮ್ಮೆಲ್ಲರಿಗೂ ಗೊತ್ತಿರೋದೆ. ರಾಕ್ಷಸರು ಮತ್ತೆ ಒಂದ್ ಸೈಡ್ ದೇವತೆಗಳು, ಒಂದು ಮಡಿಕೆಯಲ್ಲಿ ಅಮೃತ ಇರುತ್ತೆ, ಅಮೃತಗೋಸ್ಕರ ಹೊಡೆದಾಡ್ಬೇಕಾಗಿದ್ರೆ ಲೈಕ್ ಇಂದ್ರನ ಮಗ ಅಮೃತ ಅಂತ ತಗೊಂಡು ಓಡೋಗ್ತಾನೆ. ಓಡೋಗೋ ಸಮಯದಲ್ಲಿ ಇಂಡಿಯಾದಲ್ಲಿ ಅಂದ್ರೆ ಭಾರತದ ಮೇಲೆ 4 ಜಾಗದಲ್ಲಿ ಅಮೃತದ 4 ಹನಿಗಳು ಬೀಳುತ್ತೆ. 4 ಜಾಗಗಳು ಹರಿದ್ವಾರ, ಉಜ್ಜೈನು, ನಾಶಿಕ್ ಮತ್ತೆ ಪ್ರಯಾಗ್ರಾಜು. 12 ವರ್ಷಕ್ಕೊಂದ್ಸಲ ಬರೋದನ್ನ ಪೂರ್ಣ ಕುಂಭಮೇಳ ಅಂತಾರೆ, 6 ವರ್ಷಕ್ಕೊಂದ್ಸಲ ಬರೋದನ್ನ ಅರ್ಧ ಕುಂಭಮೇಳ ಅಂತಾರೆ. ಈ 12 ಕುಂಭಮೇಳ ಏನಿದೆ ಅದು 12 ಬಾರಿ 12 × 12 144 ವರ್ಷಕ್ಕೊಂದ್ಸಲ ಬರೋದನ್ನ ಮಹಾ ಕುಂಭಮೇಳ ಅಂತಾರೆ. ಅದೇ ಒಂದು ಮಹಾ ಕುಂಭಮೇಳದಲ್ಲಿ ನಾವು ಇವತ್ತು ಬಂದಿದ್ದೀವಿ. ಸೊ ಈ ಒಂದು ಕುಂಭಮೇಳದಲ್ಲಿ ಲೈಕ್ 3 ನದಿಗಳು ಏನಿದೆ, ಗಂಗಾ, ಯಮುನಾ ಮತ್ತೆ ಸರಸ್ವತಿ ನದಿ, ಆ ನದಿಗಳು ಬಂದು ಸಂಗಮ ಆಗೋ ಈ ಜಾಗನೇ, ಅಂದ್ರೆ 3 ನದಿಗಳಿಗೆ ಬಂದು ಸೇರುವಂತ ಒಂದು ಜಾಗನೇ ತ್ರಿವೇಣಿ ಸಂಗಮ ಅಂತ ಹೇಳ್ತಾರೆ. ಲೈಕ್ 144 ವರ್ಷಕ್ಕೊಂದ್ಸಲ ಬರೋ ಈ ಒಂದು ಜಾಗದಲ್ಲಿ ಈಗ ಅಮೃತ ಹರಿತಿರುತ್ತೆ. ಮುಳುಗಿ ಇದ್ರೆ ನಿಮ್ಮ ಪಾಪ ಎಲ್ಲ ಪರಿಹಾರ ಆಗುತ್ತಂತ ಒಂದು ಹಿಂದೂ ಧರ್ಮದ ಒಂದು ನಂಬಿಕೆ. ಅದೊಂದೇ ರೀಸನ್ಗೋಸ್ಕರ ಲೈಕ್ 30 ಅವರ್ ಕಷ್ಟಪಟ್ಟು 1700 ಕಿಲೋಮೀಟರ್ ಬಂದು ಇವತ್ತಿಲ್ಲಿ ನಿಂತಿದ್ದೀವಿ. ಸೊ ಆಲ್ಸೋ ಗಂಗಾ ನದಿ ಮತ್ತೆ ಲೈಕ್ ಯಮುನಾ ನದಿನ ನಾವು ಲೈಕ್ 2 ಬಂದು ಮಿಕ್ಸ್ ಆಗೋದು ಸಂಗಮದಲ್ಲಿ ನೋಡ್ಬೋದು. ನಮ್ಗೆ ಲೈಕ್ ಸರಸ್ವತಿ ನದಿ ಕಾಣಿಸಲ್ಲ, ಯಾಕಂದ್ರೆ ವಾಲ್ಮೀಕಿ ಅವ್ರು ಕೊಟ್ಟ ಶಾಪದಿಂದ ಅದು ಲೈಕ್ 2 ರಿವರ್ನ ಕೆಳಗಡೆ ಹರಿತಿರುತ್ತೆ. ಸೊ ಅದರಿಂದ ನಮಗೆ ಅದನ್ನ ನೋಡಕ್ ಆಗಲ್ಲ. ಈ ಮಹಾ ಕುಂಭಮೇಳ ಯಾವಾಗ ಸ್ಟಾರ್ಟ್ ಆಯ್ತು ಅವಾಗಿಂದ ಇವಾಗವರೆಗೂ ಲೈಕ್ ನಾನು ಯಾವ್ದಿದ್ದು ಗುರು ಪ್ರಯಾಗ್ರಾಜ್ ಹೊಸದಾಗೈತೆ ಅನ್ಕೊಂಡಿದ್ದೆ. ಆಕ್ಚುಲಿ ಅಲಹಾಬಾದ್, ಉತ್ತರ ಪ್ರದೇಶದ ಅಲಹಾಬಾದ್ನೇ ಅಕ್ಟೋಬರ್ 2018ರಲ್ಲಿ ಲೈಕ್ ಮತ್ತೆ ಪ್ರಯಾಗ್ರಾಜ್ ಅಂತ ಹಳೆ ಹೆಸರಿಗೆ ಚೇಂಜ್ ಮಾಡ್ತಾರೆ. ಸೊ ಅವತ್ತಿಂದ ಈ ಜಾಗ ಪ್ರಯಾಗ್ರಾಜ್ ಅಂತ ಮತ್ತೆ ಕರೆಯಲ್ಪಡುತ್ತೆ. ಅದಕ್ಕೆ ಮುಂಚೆನೂ ಪ್ರಯಾಗ್ರಾಜ್ ಅಂತ ಕರಿತಿದ್ರಂತೆ, ಸೆಂಟ್ರಲ್ ಅಲಹಾಬಾದ್ ಅಂತ ಮಾಡಿದ್ರು, ಈಗ ಮತ್ತೆ ತಿರುಗಿ ಅದಕ್ಕೆ ಮಾಡಿದ್ದಾರೆ. ಸ್ನೇಹಿತರೆ, ಜನ ಇಲ್ಲ ಅಂತ ಹೇಳೋಕ್ಕಾಗಲ್ಲ, ಸಿಕ್ಕಾಪಟ್ಟೆ ಜನ ಸೇರಿದ್ದಾರೆ. ಅಲ್ಲೆಲ್ಲ ಕ್ರೌಡ್ ನಿಮ್ಗೆ ಕಾಣಿಸ್ತಿದ್ಯಾ, ಲೈಕ್ ಅಲ್ಲಿಂದ ಹಂಗೇ ನೋಡಿ, ಬಟ್ ಅಷ್ಟು ಕ್ಲಾರಿಟಿಯಾಗಿ ಕಾಣಿಸ್ತಿಲ್ಲ. ಈಗ ಬೋಟ್ ದಾಟಿ ಲೈಕ್ ಆ ಸೆಂಟ್ರಿಗೆ ಹೋಗ್ಬೇಕು, ಅಲ್ಲಿ ಸಂಗಮ ಪಾಯಿಂಟ್ ಇದೆಯಲ್ಲ, 3 ನದಿ ಬಂದು ಸೇರೋದು, ಅಲ್ಲೇ ಹೋಗಿ ಮುಳುಗ್ಬೇಕು ಅಂತ ಹೇಳ್ತಿದ್ದಾರೆ. ಸೊ ಬೋಟಿಗೆ
ಮಾತಾಡೋಕ್ಕೆ ಲೈಕ್ ಅದೇ ನಮ್ಮ ಅಂಕಲ್ ಅವ್ರು ಇನ್ನೂ ಬಂದಿಲ್ಲ, ಅವ್ರಿಗೆ ಕಾಯ್ತಿದ್ವಿ. ಒಂದ್ಸಲ ಬಂದರೆ ಅಲ್ಲಿ ಏನಾದ್ರು ಅದೇ ನಾನು ಡ್ರೋನ್ ಶಾಟ್ ತೆಗೆದು ಹೆಂಗಿದೆ ಅಂತ ತೋರಿಸ್ತೀನಿ. ಆ ಬ್ರಿಡ್ಜೇ ಗುರು ಫುಲ್ಲು ಡ್ರೋನ್ ಶಾಟಲ್ಲೆಲ್ಲ ನೋಡಿದ್ದೆ ನಾನು ರೀಲ್ಸಲ್ಲಿ. ಸೊ ಐ ಆಮ್ ಎಕ್ಸೈಟೆಡ್. ಇದನ್ನು ಬೇರೆ ಏನೋ ಶಾಸ್ತ್ರಕ್ಕೆ ಹಾಕ್ಬಿಟ್ಟಿದ್ದಾರೆ. ಹೆಲಿಕಾಪ್ಟರಿಂದ ಹೂವು ಹಾಕ್ತಿದ್ದಾರೆ. ಈ ಕ್ಯಾನ್ ತೊಗೊಂಡಿದ್ದೀನಿ. ಎಸ್, ನೀವು ನೋಡಿರ್ಬೋದು ಎಲ್ಲ ವಿಡಿಯೋದಲ್ಲಿ 7 ಜನ ಇರ್ತೀರಿ. ಈಗ ಅವರಿಬ್ರು ಬಂದಿಲ್ಲ, ನಮ್ಮ ವೈಫ್ ಅವರ ಮಿಡಲ್ ತಂಗಿ ಇನ್ನೊಬ್ರು. ಸೊ ಅವ್ರು ಇಲ್ಲದೆ ಇರೋದಕ್ಕೋಸ್ಕರ ಅವ್ರಿಗೋಸ್ಕರ 2 ಕ್ಯಾನ್ ತೊಗೊಂಡಿದ್ದೀವಿ. ಎಸ್, ಹೇಳ್ದಂಗೆ ಗಂಗಾ ಯಮುನಾ ಸರಸ್ವತಿ 3 ನದಿ ಒಂದು. ಸೊ ಇದ್ರಲ್ಲಿ ನಾವು ಗಂಗಾ ಮತ್ತು ಯಮುನಾ 2 ನದಿ ಮಿಕ್ಸ್ ಆಗೋದನ್ನ ನೋಡ್ಬೋದು, ಕಲರ್ ವೇರಿಯೇಷನ್ ಇರುತ್ತೆ. ಬಟ್ ಸರಸ್ವತಿ ನದಿ ನಮ್ಗೆ ಕಾಣಿಸಲ್ಲ, ಲೈಕ್ ಅದು ಕೆಳಗಡೆಯಿಂದಾನೇ ಹಾದು ಹೋಗುತ್ತೆ ಅಂತ ಹೇಳ್ತಾರೆ. ಬಟ್ ನಾವು ಆ್ಯಸ್ ಆಫ್ ನಾವು 2 ನದಿನಂತೂ ಪಕ್ಕ ನೋಡ್ಬೋದು. ಫುಲ್ಲು ಕಚರ ಮಾಡಿಕೋರು. ಇಲ್ಲೇ ಬೋಟ್ ಅಲೋ ಮಾಡೋದು. ಬೋಟಿಂಗ್ ಬಿಡ್ತಾ ಇಲ್ಲ, ಎಲ್ಲ ಸ್ಟಾಪ್ ಮಾಡಿದಾರಂತೆ. ಸೊ ಆದ ಕಾರಣ ಅಲ್ಲೋಗಿ ಮುಳುಗಿದ್ ಬರೋಣ. ಸ್ನಾನ ಮುಗೀತು. ಕೋಟ್ ಬೆಳಗ್ಗೆಗೆ ಮಾತ್ರ ಬಿಟ್ಟವ್ರಿಗೆ ಯಾವುದೋ ಅಲೋ ಮಾಡಲಿಲ್ಲ, ಅದರಿಂದ ಇಲ್ಲೇ ಮುಳುಗ್ರಿ ಬೇಗ. ನೀರು ಸಿಕ್ಕಾಪಟ್ಟೆ ಚಿಲ್ಲಾಗೈತೆ ಮಾತ್ರ. ಬಟ್ ಅಲ್ಲಿ ಜಾಸ್ತಿ ಇದೆ ಅಷ್ಟೇ. ಮುಗೀತಾ? 4 ಸಲ ಪೆಟ್ರೋಲ್ ಫುಲ್ ಮಾಡಿಕೊಂಡು ನಿದ್ದೆಗೆ ಇಟ್ಕೊಂಡು ಫೈನಲಿ ವಿ ಹ್ಯಾವ್ ಡನ್. ಏನು ಸಂಗಮ ಹತ್ರ ನಡ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಅದಕ್ಕಲ್ಲಿ ಒಂದು ಬ್ರಿಡ್ಜ್ ಬರುತ್ತೆ, ಆ ಬ್ರಿಡ್ಜ್ ಹೋಗಿ ಅರೌಂಡ್ 4 ರಿಂದ 5 ಕಿಲೋಮೀಟ್ರ್ ಆಗುತ್ತೆ ವಾಕ್ ಹೋಗಬೇಕು. ಅದೇ ಗ್ಯಾಪಲ್ಲಿ ಡೋಮಿನೋಸ್ ಇದೆ. ಇವಾಗ ನಡಿಬೇಕು, ಒಂದು 10 ಕಿಲೋಮೀಟ್ರ್ ಆಗುತ್ತೆ ಅಂದವ್ರೆ. ಅದೇ ಸಂಗಮ ಐತಲ್ಲ, ಅಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ನಡ್ಕೊಂಡು ಹೋಗ್ತಾ ಇದ್ದೀವಿ. ಓಕೆ, ಇಲ್ಲಿಂದ 10 ಕಿಲೋಮೀಟ್ರ್ ಅಂತ ಹೇಳಿ ತೋರಿಸ್ತಿದೆ ಯಮುನಾ ಬ್ರಿಡ್ಜು. ಈ ಪಾಯಿಂಟು ಯಮುನಾ ನದಿ ಬಂದು ಸೇರುವ ಒಂದು ಪಾಯಿಂಟು. ಎಸ್, ಇದೇ ಯಮುನಾ ರಿವರ್ ಬ್ರಿಡ್ಜು. ಇಷ್ಟು ಬೇರೆ ಸರಿಯಾಗಿ ಹೊಡಿತೈತೆ, ಏನು ಮಾಡೋದು ಗೊತ್ತಿಲ್ಲ. ನಾವು ನಡೀತಿದ್ದೀವಿ ಸುಮಾರು 1.5 ಗಂಟೆಯಿಂದ ನಡೀತಿದ್ದೀವಿ. ಸ್ವಂತ ಕಾರ್ ಇಟ್ಕೊಂಡು ಕಾರ್ನ ಸಿಟಿ ಒಳಗಡೆ ಅಲೋ ಮಾಡಿದ್ವಿ. ಈ ಬದುಕು ನಮ್ಗೆ ಬೇಕಿತ್ತಾ? ಕಾರ್ ಯಾವುದೋ ಮೂಲೆಯಲ್ಲೈತೆ, ರೂಮ್ ಯಾವುದೋ ಮೂಲೆಯಲ್ಲೈತೆ, ನಾವು ಯಾವುದೋ ಮೂಲೆಯಲ್ಲಿದ್ದೀವಿ. ಎದಕ್ಕೆ ಮೈನ್ ಸರ್ಕಲ್ಗೆ ಬಂದಾಯ್ತು. ಎಲ್ಲಿದ್ದೀವಿ ಏನಂತ ಗೊತ್ತಿಲ್ಲ. ನಮ್ಮ ಪ್ರಯಾಗ್ರಾಜ್ ಬಸ್ ಸ್ಟ್ಯಾಂಡು, ಇದು ಸರ್ಕಲ್ಲು. ಇವ್ರು ನೋಡಿ, ಅವ್ರ ಜನಗಳು ಮಿಸ್ ಆಗ್ಬಾರ್ದು ಅಂತ ಎಷ್ಟು ಚೆನ್ನಾಗಿ ದಾರ ಕಟ್ಕೊಂಡು ಕರ್ಕೊಂಡು ಹೋಗ್ತವ್ರೆ. ಬನ್ನಿ ನೀನು ತ್ರಿವೇಣಿ ಸಂಘ ಮಾತ್ರ ಬಂದಾಯ್ತು. ಅಲ್ಲಿ 2 ಬ್ರಿಡ್ಜ್ ಕಾಣಿಸ್ತಿದ್ಯಾ? ಆ 2 ಬ್ರಿಡ್ಜ್ ಮೇಲೆ ನೋಡಿ ಹೆಂಗ್ ಬಂದ್ವಿ ಅಂತ.
ಸೊ ಒಳಗೆ ಎಂಟ್ರಿ ಕೊಡೋಣ ಗೈಸ್. ಆ್ಯಕ್ಚುಲಿ ಬೆಳಗ್ಗೆ ಇಲ್ಲೇ ಬಂದು ಸ್ನಾನ ಮಾಡಬೇಕಿತ್ತು, ಬಟ್ ಮಾಡೋಕ್ಕಾಗಿಲ್ಲ, ಯಾಕಂದರೆ ಬೋಟ್ ಯಾವುದೂ ಅಲೋ ಮಾಡಿಲ್ಲ. ಸೊ ಅದೊಂದೇ ಕಾರಣದಿಂದಾಗಿ ಆಮೇಲೆ ಹೇಳಿದ್ರು ಫ್ರೀ ಆಗಿದ್ರೆ ಬನ್ನಿ ಸಂಗಮಗೆ ಹೋಗ್ಬರೋಣ ಅಂತ. ಅಲ್ಲಿಂದ ಇಲ್ಲಿಗೆ ಬರೋಕ್ಕೆ 3 ಅವರ್ ಆಯ್ತು ನೋಡಿ. ನೋಡೋದಲ್ಲ ಹೆಂಗೆ ಬಂದ್ವಿ ಅಂತ. ನಾವು 3 ಜನ, ಟೋಟಲ್ 4 ಜನ ಬಂದ್ವಿ. ಅಂಕಲ್ ನಮ್ಮ ಅತ್ತೆ ಮಾವ ಒಂದರಲ್ಲಿ ಅವರಿಬ್ಬರು ಫ್ರೆಂಡ್ಸು ಒಂದು ಬೈಕಲ್ಲಿ ಬಂದರು. ಒಬ್ಬರಿಗೆ 100 ರೂಪಾಯಿ ಅಂದ್ಗುರು, ಇಲ್ಲೇ 700 ರೂಪಾಯಿ. ಫೈನ್, ಬನ್ನಿ ಇಲ್ಲಿಂದ ಹೋಗಿ ಸ್ನಾನ ಮಾಡಿಬಿಟ್ಟು ರೂಮ್ಗೆ ರೈಟ್. ಇದನ್ನ ಖಾಲಿ ಮಾರ್ಗ ಅಂತಾರೆ, ಒಳಗಡೆ ಎಕ್ಸಿಬಿಷನ್ ಟೈಪ್ ಮಾಡಿದ್ದಾರೆ, ಬಟ್ ನಾವು ಅದಕ್ಕೆ ಸದ್ಯಕ್ಕೆ ಹೋಗ್ತಿಲ್ಲ. ನಾನು ಹೇಳಿದ ಆ ಥರ ಟೆಂಪ್ರರಿ ಬ್ರಿಡ್ಜ್ಗಳೇ ನೋಡಿ. ಈ ಥರ ಟೆಂಪ್ರರಿ ಬ್ರಿಡ್ಜಸ್ ಎಲ್ಲ ಕಡೆನೂ ಮಾಡಿರ್ತಾರೆ. ಆಕ್ಚುಲಿ ಬೆಳಗ್ಗೆ ನಾವು ಬಂದಿದ್ದು ಅರೈಲ್ ಘಾಟ್ ಅಂತಾರೆ, ಇದನ್ನ ಸಂಗಮ್ ಘಾಟ್ ಅಂತಾರೆ. ಕೊನೆಗೆ ಬಂದೇ ಬಂದು ಸಂಗಮ್ ಘಾಟ್ಗೆ. ಬೆಳಗ್ಗೆ ನಾವು ಆ ಸೈಡ್ ಇದ್ವಿ. ಸೊ ಅಲ್ಲಿ ಕಾಣಿಸ್ತಿದ್ಯಾ? ಆ ಸೈಡ್ ಇದ್ವಿ, ಇವಾಗ ಈ ಸೈಡ್ ಬಂದಿದ್ವಿ. ಆ್ಯಕ್ಚುಲಿ ಇದಲ್ಲೇ ನಾನು ಹೇಳಿದ್ದು 3 ಜಾಗಗಳು ಸಂಗಮ, ಅಂದರೆ 3 ನದಿಗಳು ಸಂಗಮ ಆಗುವ ಒಂದು ಜಾಗ ಅಂತ. ಸೊ ಇಲ್ಲಿ ಸಖತ್ತಾಗೈತೆ. ಸೊ ಸ್ನಾನ ಮಾಡಿ ರೆಡಿ ಆಗೋಯ್ತು. ಸೊ ಈ ಥರ ಬಾಕ್ಸ್ಗಳು ನಿಮಗೆ ಬೆಜ್ಜಾನ್ ಇಟ್ಟಿದ್ದಾರೆ. ಆಲ್ಮೋಸ್ಟ್ 450 ಪೋಲ್ವರೆಗೂ ಅರೇಂಜ್ ಮಾಡಿದ್ದಾರೆ. ಐ ಥಿಂಕ್ ಇವೆಲ್ಲ ಟೆಂಪ್ರರಿ ಅನಿಸುತ್ತೆ, ನೀವು ನೋಡ್ತಿರ್ಬೋದು. ಅಲ್ಲಿ ಕಂಪೇರ್ ಮಾಡ್ಕೊಂಡು ಬೆಳಗ್ಗೆ ನಾವು ಅಲ್ಲಿ ಸ್ನಾನ ಮಾಡಿದ್ವಿ, ಇವಾಗ ಈ ಸೈಡ್ ಮಾಡಿದ್ವಿ. ಸೊ ಇದೇ ಕಂಬೈನ್ ಆಗೋ ಒಂದು ಜಾಗ. ಈ ಸೈಡ್ ಯಮುನಾ ನದಿ, ಈ ಸೈಡ್ ಗಂಗಾ ನದಿ, ಕೆಳಗಡೆ ಸರಸ್ವತಿ ಹರಿದು ಹೋಗುತ್ತೆ, ನಮ್ಗೆ ಕಾಣಿಸಲ್ಲ. ಈ ಥರ 15 ಒಂದೊಂದು ಇಟ್ಟಿದ್ದಾರೆ. ಫೈನ್ ಗಾಯ್ಸ್, ಟೈಮ್ ಎಷ್ಟೋ ಗೊತ್ತಿಲ್ಲ, ಇಲ್ಲಿಂದ ಹೊರಟ್ವಿ. ಸೊ ನೆಕ್ಸ್ಟ್ ಇಲ್ಲೇ ಹೇಳಿದ್ನಲ್ಲ, ಒಂದು ದೇವಸ್ಥಾನ ಐತೆ ಆಂಜನೇಯದು. ಈ ನದಿಯಲ್ಲಿ ಸ್ನಾನ ಮಾಡೋದನ್ನ ಶಾಹಿ ಸ್ನಾನ ಅಂತ ಕೂಡ ಹೇಳ್ತಾರೆ.
Homies in the back, rolling deep. No sleep till our dreams we keep. ನೀವು ಸಂಗಮ ಬಿಟ್ಟು ಮುಂದೆ ಬಂದ್ರೆ ನಿಮ್ಗೆ ಇಲ್ಲಿ ಒಂದು ಕೋಟೆ ಬರುತ್ತೆ. ಇದು ಅಕ್ಬರ್ ಫೋರ್ಟ್ ಅಂತ ಹೇಳ್ತಾರೆ, ಪ್ರಯಾಗ್ರಾಜ್ ಅಲ್ಲಿ ಇರೋದು. ಅಕ್ಬರ್ ಫೋರ್ಟ್ ಏನಿದೆ ಇದನ್ನ ಅಲಹಾಬಾದ್ ಫೋರ್ಟ್ ಅಂತ ಕೂಡ ಹೇಳ್ತಾರೆ. 1583ರಲ್ಲಿ ಮುಘಲ್ ಆಡಳಿತ ಇರೋ ಟೈಮ್ ಅಲ್ಲಿ ನಮ್ಮ ರಾಜ ಅಕ್ಬರ್ ಅವರು ಇದನ್ನ ಸ್ಥಾಪನೆ ಮಾಡಿರ್ತಾರೆ. ಟೆಂಪಲ್ ಒಳಗಡೆ ಎಂಟ್ರಿ ಆಗೋದಕ್ಕೆ ಚಪ್ಪಲಿನ ಇಲ್ಲೇ ಬಿಡಬೇಕು. ಅದೇ ಆ ಟೆಂಪಲ್. Players wanna race but they can't compete. Legends in the making, feel the heat. Late nights we're rolling hard. Street lights flicker, play my card. Flexing tight, all my homies here. Drifting legends, no fear we steer. Tires screaming, asphalt burns. In the zone, it's our turn. Thugs in the whip, we own the night. Sipping on that juice, getting it tight. Boosted engines, hearts racing fast. We own the streets, make the moments last. Sideways drift under the moon. Echoes of our legends coming soon. ದೇವರ ದೇವಸ್ಥಾನದ ಹೆಸರು ಬಡೆ ಹನುಮಾನ್ ಜಿ ಮಂದಿರ್ ಅಂತ. ಪ್ರಯಾಗ್ರಾಜ್ ಬಂದ್ರೆ ಇದನ್ನು ನೋಡ್ಲೇಬೇಕು. ಫೈನ್ ಗಾಯ್ಸ್, ಇದಾಗಿತ್ತು ನಮ್ಮ ಎರಡೂವರೆ ದಿನದ ಪ್ರಯಾಗ್ರಾಜ್ನ ಕತೆ. ಲೈಕ್ ಯೂಟ್ಯೂಬ್ ಅಲ್ಲಿ ನಮ್ಮ ನಾದ್ನಿ ನೋಡಿ ನಮ್ಮ ಅತ್ತೆಗೆ ಹೇಳಿ ಅವ್ರು ಹೋಗ್ಲೇಬೇಕು ಅಂತ ಹಠ ಹಿಡಿದ್ವಿ. ಫ್ಲೈಟ್ ಟ್ರೈ ಮಾಡಿ ನೋಡಿದ್ವಿ. ಒಬ್ಬರಿಗೆ 30,000 40,000 ಅಂತ ಹೇಳ್ತಿದ್ದಾರೆ. ಸರಿ, ನಮ್ಮ ಹತ್ರನೇ ಕಾರ್ ಐತೆ, ಖರ್ಚಾದ್ರೂ ಪರವಾಗಿಲ್ಲ ಹೋಗಿ ಬರೋಣ ಅಂತ ಹಂಗ ರಿಸ್ಕ್ ತಗೊಂಡು ಆ ರಿಸ್ಕ್ ಅಲ್ಲಿ ಫುಲ್ ಮಾಡಿ ಫೈನಲಿ ಗಂಗಾ ಸ್ನಾನ 2 ಸಲ ಮಾಡಾಯ್ತು. Echoes of our legends coming soon. Homies in the back, rolling deep. No sleep till our dreams we keep. Players wanna race but they can't compete. ಹೋಪ್ಫುಲಿ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದೀನಿ. ಲೈಕ್ ಇವಾಗಲೂ ನಿದ್ದೆ ಹಳೆ ಸ್ಟಾರ್ಟ್ ಆಯ್ತು. ಲೈಕ್ ರೋಡ್ ವಿಷಯಕ್ಕೆ ಬರೋದಕ್ಕಾಗಿದ್ರೆ ನಮ್ಮ ಕರ್ನಾಟಕದಲ್ಲಿ ಚಿಕ್ಕಬಳ್ಳಾಪುರ ಟು ಬಾಗೇಪಲ್ಲಿ ರೋಡ್ ತುಂಬಾ ವರ್ಸ್ಟ್ ಆಗಿತ್ತು. ಬಾಗೇಪಲ್ಲಿಂದ ಕರ್ನೂಲು ನಿಮ್ಗೆ ಆಂಧ್ರ ಪ್ರದೇಶದಲ್ಲಿ ಬರುತ್ತೆ. ರೋಡ್ ಅಂತೂ ನಾನು ನಿಜ 10ಕ್ಕೆ 100 ಮಾಡಿಸ್ಕೊಡ್ತೀನಿ, ಅಷ್ಟು ಚಿಂದಿಯಾಗಿತ್ತು ರೋಡ್. ಕರ್ನೂಲಿಂದ ಅಬಿದಾಬಾದ್ ಕಾರ್ಗೆ ಬ್ರೇಕ್ ಪ್ಯಾಡ್ಸ್ ಮಾಡ್ಬೋದು, ಅದಕ್ಕೆ 1000 ಪಾಯಿಂಟ್ ಕೊಡ್ಬೋದು, ಅಷ್ಟು ಚಿಂದಿಯಾಗಿತ್ತು. ನಾನು ತಮಿಳ್ನಾಡ್ದೆ ಗ್ರೇಟ್ ಅನ್ಕೊಂಡಿದ್ದೆ ರೋಡ್ಸು. ಬಟ್ ಆಂಧ್ರದವ್ರಂತ ಅದಕ್ಕೂ ಮೇಲೆ ಮಾಡ್ಬಿಟ್ಟು ಅಷ್ಟು ನೈಸ್ ಆಗಿತ್ತು. ರಿಫ್ಲೆಕ್ಟರ್ಸ್ ಜೊತೆ ಅದು ಇದು ಎಲ್ಲ ಸೇರಿಸಿ. ಸೊ ಅಬಿದಾಬಾದ್ ಆದ್ಮೇಲೆ ನಮ್ಗೆ ಸ್ಟಾರ್ಟ್ ಆಗಿ ತಲೆನೋವು. ಮಹಾರಾಷ್ಟ್ರ ರೋಡ್ಗೆ ಎಂಟ್ರಿ ಆದ್ವಿ. ಯಾಕೆ ಸಿಕ್ಕಾಪಟ್ಟೆ ಒಂಥರ ಹಚ್ಚವಾಗಿತ್ತು ಜಾಗ, ಫುಲ್ ಒಣಗೋಗಿರೋದು. ಒಂದೇ ಒಂದ್ ಕಡೆ ಆದ್ರೂ ಹಸಿರಾಗಿರೋದು ನೋಡಕ್ ಸಾಧ್ಯ ಆಗ್ಲಿಲ್ಲ. ಪ್ಲಸ್ ರೋಡ್ಗಳು ಅಷ್ಟೇ ಸಿಕ್ಕಾಪಟ್ಟೆ ಡ್ಯಾಮೇಜು. ಹೈವೇ ಅಂತ ಹೇಳ್ತಾರೆ, ಬಟ್ ಲೈಕ್ ಗಲ್ಲಿ ರೋಡ್ ಕೂಡ ತುಂಬಾ ಚೆನ್ನಾಗಿರುತ್ತೆ, ಅಷ್ಟು ಚಾವಲಾಗಿತ್ತು. ಅದಾದ್ಮೇಲೆ ಮಧ್ಯಪ್ರದೇಶದಲ್ಲಿ ಕಾಲಿಟ್ಟಿದ್ದು ಫಸ್ಟ್ ಸೆಕೆಂಡ್ ಇಂದಾನೆ ರೇವಾಗೆ ಜಾಯಿನ್ ಆಗೋವರೆಗೂ ಅಂತೂ ಚಿಂಜಾಗಿತ್ತು. ರೇವಾಯಿಂದ ಅಲ್ಸಿಶೋಲ್ 142 ಕಿಲೋಮೀಟರ್. ಲೈಕ್ ಹೆಂಗ್ ಗಾಡಿ ಹೋಯ್ತು ಅಂತಾನೆ ನನಗೆ ಗೊತ್ತಿಲ್ಲ. ಸಿಕ್ಕಾಪಟ್ಟೆ ನಿದ್ದೆ ಎಳಿತೈತೆ. ಪ್ಲಸ್ ನಾನು ಮಾತಾಡ್ತಾ ಅಂಕಲ್ನೇ ನಾವೀಗ ಎಲ್ಲಿದ್ದೀವಿ, ನಾವೆಲ್ಲಿಗೆ ಹೋಗ್ತಿದ್ದೀವಿ, ನೀವು ಯಾರು ಅನ್ನೋ ಲೆವೆಲ್ಗೆಲ್ಲ ನಾನು ಕ್ವಶನ್ ಮಾಡಿಬಿಟ್ಟೆ. ಅಷ್ಟು ನಿದ್ದೆ ಕಟ್ಟಿದ್ದು ಒಂಥರ ಮೆಂಟಲಿ ನನ್ನ ಅಫೆಕ್ಟ್ ಮಾಡ್ತು. ಸೊ ಈ ತಪ್ಪನ್ನ ಯಾರು ಮಾಡೋಕ್ಕೆ ಹೋಗಬೇಡಿ. ನನಗೆ ರೈಡ್ಗಳೆಲ್ಲ ಹೋಗಿ ಅಭ್ಯಾಸ ಇರೋದ್ರಿಂದ ಆ ಒಂದು ನಾನು ಮಾಡಿದೆ. ನಿನ್ನೆ ನೈಟು ನಾನು ಟಾಟಾ ಪಂಚ್ನ ಫುಲ್ ಪವರ್ನ ನೋಡ್ಬಿಟ್ಟೆ. ತುಂಬ ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ವೀಡಿಯೋನ, ದಯಮಾಡಿ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಳಗ್ಗೆ 4 ಗಂಟೆಗೆ ಬಿಡೋಣ ಅಂತ ಹೇಳ್ತಿದ್ದಾರೆ. ಮತ್ತೆ ಇವತ್ತು ಫೆಬ್ರವರಿಯಲ್ಲಿ ಎಲ್ಲರೂ ಒನ್ ಡೇ ರೈಡ್ ಹೋಗೋಣ ಅಂತಿದ್ದೆ. ಇದು ದೊಡ್ಡ ರೈಡ್ ಆಗೋಯ್ತು. ಅದು ಲೈಕ್ ನನ್ನ ತಾಕತ್ನ ಪರೀಕ್ಷೆ ಮಾಡುವಂಥ ಒಂದು ರೈಡ್ ಆಗೋಗಿತ್ತು. ಇನ್ನು ಟೋಟಲ್ ಖರ್ಚು ಎಷ್ಟಾಯಿತು ಅಂತ ನೋಡೋದಾಗಿದ್ರೆ 8 ಸಲ ಪೆಟ್ರೋಲ್ ಹಾಕ್ಸಿದ್ದೀವಿ. ಟೋಟಲ್ 28,215 ರೂಪಾಯಿ ಪೆಟ್ರೋಲ್ ಆಗಿದೆ. ಅಕಾಮಿಡೇಷನ್ 2,500, ಟೋಲ್ ಚಾರ್ಜಸ್ 6,200, ಫುಡ್ ಒಂದು 5,500, ಬೈಕಲ್ಲಿ ಓಡಾಡಿದ್ದು ಕಾರು ಅದು ಇದೆಲ್ಲ ಸೇರಿಸಿ 3,400. ಟೋಟಲ್ 45,815 ರೂಪಾಯಿ ಆಗಿದೆ ಇದುವರೆಗೂ. ಸೊ ಓಕೆ ಗಾಯ್ಸ್, ಮತ್ತೆ ನಿಮ್ಮೆಲ್ಲರೂ ಇನ್ನೊಂದು ವಿಡಿಯೋದಲ್ಲಿ ಆದಷ್ಟು ಬೇಗ ನೋಡ್ತೀನಿ. ಅಂಟಿಲ್ ದಟ್ ಬೈ ಫ್ರಮ್ ಅಗಸ್ತ್ಯ. ಟೇಕ್ ಕೇರ್, ಲವ್ ಯು, ಟಾಡಾ. 1 ನಿಮಿಷ ಬಾಯ್ ಹೇಳಿ. ಆಯ್ಕದು ಬಾಯ್ ನೋಡಿ. ಇವರೇ ಪವನ್ ಅಂತ ಲೋಕಲ್ ಗೈಡು ಅಂತಾನೆ ಹೇಳ್ಬೋದು, ನಮ್ಮ ಅಂಕಲ್ ಅವ್ರ ಫ್ರೆಂಡು. ನೆನ್ನೆ ರೂಮ್ ಇಸ್ಕೊಡೋದ್ರಿಂದ ಇವಾಗವರೆಗೂ ಜೊತೆಲೇ ಇದ್ದಾರೆ. ಈಗಲೂ ಹೋಗಿ ರೂಮ್ ಬಿಟ್ಬಿಟ್ಟು ನಾಳೆ ಬೆಳಗ್ಗೆ ನಮ್ಮನ್ನ ಬೆಂಗಳೂರು ಕಳಿಸ್ಬಿಟ್ಟು ಅವರು ಚೆನ್ನೈಯಲ್ಲಿ ಕೆಲಸ ಇದೆ ಅಂತ ಹೊರಡ್ತಿದ್ದಾರೆ. ಎಸ್, ದಟ್ಸ್ ಇಟ್, ಬಾಯ್ ಬಾಯ್. Cada dia que você escolhe, eu que faço meu dinheiro, não vou te dar mole. Mas se eu tivesse no padrão, será que tô dentro? E se eu tivesse fama, será que tô dentro? A regra é bem clara, mas não tô no jogo. E tudo isso eu fico nessa tipo